ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಶಾಸಕರ ಸಂಕಲ್ಪ ಏನು, ಹಾಗೇನೆ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀವಿ. ಗೌರಿಕಟ್ಟೆ ಗೋರಿಕಟ್ಟೆ ಅನ್ನೋ ಒಂದು ಗೊಂದಲದಲ್ಲಿ ಇವತ್ತು ಟೌನ್ ಮುಂದುವರಿದಂಗೆ ಆಗಿದೆ. ರೈತರು ಬೆಳೆದ ಬೆಳೆನ ಸಾಕ್ಸಕ್ಕೆ ಒಂದು ರೋಡ್ ಇಲ್ಲ. ಹೇಗಿದೆ ಸರ್ ಅರಕಲಗೂಡು? ಅವ್ನು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ನೇರವಾಗಿರ್ತಾನೆ ಅನ್ನೋದೇ. ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತ ಇಲ್ಲಿನ ಜನ ನಂಬಿದ್ದಾರೆ. ನೋಡಿ, ನಾನು ಅರಕಲಗೂಡಿಗೆ ಚುನಾವಣೆ ಬಂದಾಗ ಅವತ್ತು ನನ್ನ ಮೇಲೆ ನಂಬಿಕೆ ಇತ್ತಿಲ್ಲ. ಕಾಂಗ್ರೆಸ್ ಹೊರತಾದ ಶಾಸಕರ ಒಂದೇ ಆರೋಪ ಅನುದಾನ ಇಲ್ಲ ಈ ಸಲ ಅಂತ. ಕಷ್ಟ ಆಗ್ತಿದೆಯಾ ಈ ಸಲ? ಬಟ್ ನಂದೊಂದಿದೆ ಹಠ, ಆಗ್ಬೇಕು ಅಂದ್ರೆ ಯಾವುದೇ ಕಾರಣದಿಂದ ಕೆಲಸನ ನಾನು ಬಿಟ್ಕೊಡಕ್ ತಯಾರಿಲ್ಲ. ಸರ್, ಚುನಾವಣೆ ಮಾಡೋಕೆ ನಿಜಕ್ಕೂ ಏನ್ ಬೇಕು? ದುಡ್ಡಿದ್ದೋನು 10 ಜನ MLA ಗೆಲ್ಸ್ಕೋಬಹುದು, ಅವನು MLA ಆಗಕ್ಕ ಮೈತ್ರಿ ಅನಿವಾರ್ಯತೆ ಇತ್ತ ಸರ್ JDSಗೆ? ಬಟ್ JDSಗೆ ಇರ್ತಕ್ಕಂಥ ಆ ಶಕ್ತಿ ಯಾವ ಪಾರ್ಟಿಗೆ? ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ಒಂದಷ್ಟು ವ್ಯತ್ಯಾಸಗಳು ಅದು ಇದು ಆಯ್ತು. ಈಗ ಅವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ನಮಗೆ ಚಪ್ಪಾಳೆ ಹೊಡಿತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. 2 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಸಾಕು ಅನ್ಸಿದೆ ಜನಕ್ಕೆ. ಕಾನೂನು MLA ಆದವ್ರಿಗೂ ಅಷ್ಟೇ ಕಾನೂನು, MP ಆದವ್ರಿಗೂ ಅಷ್ಟೇ ಕಾನೂನು, ಚೀಫ್ ಮಿನಿಸ್ಟರ್ ಆದವ್ರಿಗೂ ಅಷ್ಟೇ, ಪ್ರಧಾನಮಂತ್ರಿ ಅಷ್ಟೇ. ಮಾಜಿ ಮುಖ್ಯಮಂತ್ರಿ ಅಥವಾ ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನೋ ಕಾರಣಕ್ಕೇನೆ 3 ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತಾ? ಆಮೇಲೆ ಕ್ರೈಸಿಸ್ ಅಲ್ಲಿ ಕಳ್ಕೊಂಡು ನಿಲ್ತೀನಿ ಅನ್ನೋ ಒಬ್ಬ ಬೇಕಾಯ್ತಲ್ಲ. ಅವತ್ತು ಕ್ರೈಸಿಸ್ ಅಲ್ಲಿ ಇವ್ರು ಬಿಟ್ಟರೆ ಕ್ಯಾಂಡಿಡೇಟೇ ಇಲ್ಲ. ನೆಕ್ಸ್ಟ್ 2028ಕ್ಕೂ ಕೂಡ ಅವರೇ MLA ಆಗ್ತಾರೆ. ಇವತ್ತವರೆಗೂ ರಾಮನಾಥಪುರದಲ್ಲಿ ಶುದ್ಧವಾದ ಕುಡಿಯತಕ್ಕಂಥ ನೀರು ಯಾವ ಮನೆಗೂ ಕೂಡ ಹೋಗ್ತಾ ಇಲ್ಲ. ನಮ್ಮ ಕ್ಷೇತ್ರದ ಮಕ್ಕಳುಗಳೆಲ್ಲ ಇಲ್ಲಿ ಯಾವುದೋ ಒಂದು ಅರಕೋಟ್ ತಾಲೂಕಲ್ಲಿ ಒಂದು ಡಿಗ್ರಿ ಕಾಲೇಜಲ್ಲಿ, ಒಂದು ಡಿಪ್ಲೊಮಾ ಕಾಲೇಜಲ್ಲಿ ಯಾವೂ ಇಲ್ಲ. ಲಕ್ಷಾಂತರ ಜನ ಗುಳೆ ಹೋಗ್ತಾ ಇದ್ದಾರೆ, ಉದ್ಯೋಗ ಇಲ್ಲದೆ. ಇಲ್ಲಿ ಹೇಮಾವತಿ ಕಾವೇರಿ ನದಿಗಳು ಹರಿತಾ ಇದ್ರು ಸಮೇತ ರೈತರ ಸಮಸ್ಯೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಪಶುಹಾರ ಸಚಿವರಾಗಿದ್ರಲ್ಲ, ಅವಾಗಲೂ ಕೂಡ ತುಂಬಾನೇ ಅಭಿವೃದ್ಧಿ ಮಾಡಿದ್ರು. ನಿಮ್ಮ ಮನೇಲೆ ಮಗ ಮಡಿಕೇರಿ ಶಾಸಕರಾಗ್ಬಿಟ್ರು, ಪಕ್ಷ ಬೇರೆ ಆದಾಗ ಏನಾದ್ರು ವ್ಯತ್ಯಾಸಗಳಾಗಿತ್ತ? ಅಪ್ಪೆಲ್ಲಿರ್ತಾನೆ ಅಲ್ಲಿರೋದು ಭಾರಿ ಉತ್ತಮ, ಅದನ್ನ ಯೋಚನೆ ಮಾಡುವಂತ ಹೇಳಿದ್ದೆ. ಬಟ್ ಮನಸ್ಸಿಗೆ ನೋವಾಯ್ತು. ನನ್ನ ಗಾಡ್ ಫಾದರ್ಸ್ ಯಾರು ಅಂದ್ರೆ ನನ್ನ ಕ್ಷೇತ್ರದ ಮತದಾರ, ನನ್ನ ದೇವ್. ಅರಕಲಗೂಡು ಹಾಸನ ಜಿಲ್ಲೆಯಲ್ಲಿ ಬರುವ ಒಂದು ವಿಧಾನಸಭಾ ಕ್ಷೇತ್ರ. ಕನ್ನಡ ಕಾದಂಬರಿಗಳ ಸಾರ್ವಭೌಮ ಆನ ಕೃಷ್ಣರಾಯರ ಊರು. ಕೊಣನೂರು ಹ್ಯಾಂಗಿಂಗ್ ಬ್ರಿಡ್ಜ್, ರಾಮನಾಥಪುರದ ದೇಗುಲಗಳು, ಗೊರೂರು ಡ್ಯಾಮ್, ಶೆಟ್ಟಿಹಳ್ಳಿ ಚರ್ಚ್ ಇಲ್ಲಿನ ಆಕರ್ಷಣೀಯ ಪ್ರವಾಸಿ ತಾಣಗಳು. ಇದು ಅರೆಮಲೆನಾಡು ಪ್ರದೇಶ. ನೀರಾವರಿಯಾಶ್ರಿತ ಬೆಳೆಗಳಾದ ಭತ್ತ, ತೆಂಗು, ಅಡಿಕೆ, ತಂಬಾಕು, ಆಲೂಗೆಡ್ಡೆ ಇಲ್ಲಿನ ಪ್ರಮುಖ ಬೆಳೆಗಳು. ಹೇಮಾವತಿ ನದಿ ಅರಕಲಗೂಡು ಜನರಿಗೆ ವರ ಅಂದರೂ ತಪ್ಪಾಗೋದಿಲ್ಲ. ಮೈಸೂರು, ಕೊಡಗು ಮತ್ತು ಹಾಸನಕ್ಕೆ ಹೊಂದಿಕೊಂಡಿರುವ ಕ್ಷೇತ್ರ ಇದು. ಅರಕಲಗೂಡು ಎಂದಾಕ್ಷಣ ನೆನಪಾಗುವುದು HN ನಂಜೇಗೌಡರು. ಕಾವೇರಿ ಜಲ ವಿವಾದ ಕುರಿತು ಇಂಚಿಂಚು ಮಾಹಿತಿ ಸಂಗ್ರಹಿಸಿದ್ದ ಮತ್ತು ಅದನ್ನು ಅಷ್ಟೇ ಸಮರ್ಥವಾಗಿ ಮಂಡಿಸುತ್ತಿದ್ದ ನೀರಾವರಿ ತಜ್ಞ. 1952ರಿಂದ 2023ರವರೆಗೆ ಇಲ್ಲಿ 16 ಚುನಾವಣೆಗಳಾಗಿವೆ. GA ತಿಮ್ಮಪ್ಪ ಗೌಡ ಇಲ್ಲಿನ ಮೊದಲ ಶಾಸಕ. HN ನಂಜೇಗೌಡರನ್ನ ಇಲ್ಲಿನ ಜನ 2 ಬಾರಿ ಗೆಲ್ಲಿಸಿದ್ದಾರೆ. KB ಮಲ್ಲಪ್ಪ 3 ಬಾರಿ ಗೆದ್ದಿದ್ದಾರೆ. ಇನ್ನು AT ರಾಮಸ್ವಾಮಿ ಮತ್ತು A ಮಂಜು ಅವರನ್ನ ಇಲ್ಲಿನ ಜನ 4 ಬಾರಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ಸ್ವತಂತ್ರವಾಗಿ ಅಲ್ಲದೆ ಎಲ್ಲಾ ಪಕ್ಷಗಳಲ್ಲೂ ಅದೃಷ್ಟ ಪರೀಕ್ಷಿಸಿರುವ ಮಾಜಿ ಸಚಿವ A ಮಂಜು 2023ರ ಚುನಾವಣೆಯಲ್ಲಿ JDS ಪಕ್ಷದಿಂದ ಗೆದ್ದು ಶಾಸಕರಾಗಿದ್ದಾರೆ. ಹಾಗಾದ್ರೆ ಅರಕಲಗೂಡು ಅಭಿವೃದ್ಧಿ ಆಗಿದ್ಯಾ? ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಾದ A ಮಂಜು ಅವರ ಸಂಕಲ್ಪ ಏನು? ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಹಾಗೂ ಮಾಡಲಿದ್ದಾರೆ? ಇಲ್ಲಿನ ಜನರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತಹ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಇರುವಂತಹ ಕ್ಷೇತ್ರ ಹಾಸನ ಜಿಲ್ಲೆಯ ಅರಕಲಗೂಡು ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಶಾಸಕರು A ಮಂಜು ಅವರು, ಮಾಜಿ ಸಚಿವರು. ಅರಕಲಗೂಡು ಅಂದಾಕ್ಷಣ ನೆನಪಾಗೋದು ರಾಜಕೀಯವಾಗಿ HN ನಂಜೇಗೌಡರು. 2 ಬಾರಿ ಇಲ್ಲಿಯ ಜನ ಅವರನ್ನ ಆರಿಸಿ ವಿಧಾನಸೌಧಕ್ಕೆ ಕಳಿಸಿದ್ರು. ಕಾವೇರಿ ವಿಚಾರದಲ್ಲಿ, ಅಂದ್ರೆ ನೀರಾವರಿ ತಜ್ಞರು, ಏನ್ ಕೇಳೋರು ಪಟ 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 ಅಂತ ಪರಿಹಾರ ಕೊಟ್ಬಿಡೋರು. ಆ ನಂತರದಲ್ಲಿ KB ಮಲ್ಲಪ್ಪ ಅವ್ರನ್ನ 3 ಸಲ ಗೆಲ್ಸಿದ್ರು. ಆ ನಂತರದಲ್ಲಿ ಇತಿಹಾಸ ಬರೆದಿದ್ದು AT ರಾಮಸ್ವಾಮಿ ಅವರು, ಜೊತೆಗೆ A ಮಂಜು ಅವರು. 4 ಬಾರಿ ಇಲ್ಲಿನ ಜನ ಅವರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು A ಮಂಜು ಅವರ ಜೊತೆ ಅವರ ಊರಿನಲ್ಲಿ, ಅವರ ಹಳ್ಳಿಯಲ್ಲಿ, ಅನ್ಯಾಳು ಗ್ರಾಮದಲ್ಲಿ ಅವ್ರ ಜೊತೆಗೆ ಇದೀವಿ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅವ್ರಿಗಿರೋ ಸವಾಲುಗಳೇನು,
ಗೆದ್ದಿದ್ದಾರೆ, ಸರ್ಕಾರ ಅವ್ರದ್ದಿಲ್ಲ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದೆ ಸರ್ ಅರ್ಕಲ್ಗೂಡು? ಚೆನ್ನಾಗಿದೆ. ಓಕೆ. ಜನ 4 ಸರ ಆಯ್ಕೆ ಮಾಡ್ತಾರೆ, ಏನ್ ಸರ್ ಸೀಕ್ರೆಟ್? ಅದು ಸೀಕ್ರೆಟ್ ಇಲ್ಲ, ನಂಬಿಕೆ, ವಿಶ್ವಾಸ. ಅವ್ನು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ನೇರವಾಗಿರ್ತಾನೆ ಅನ್ನೋದೇ ಅವರ ನನ್ನ ಚುನಾವಣೆ ಗೆಲುವಿಗೆ ಒಂದು ಶಕ್ತಿ ಅಂತಕ್ಕಂಥದ್ದು. ಕಾಂಗ್ರೆಸ್ ಅಲ್ಲಿ ಸಚಿವರಾಗಿದ್ದವರು ಸಿಲ್ಕು ಮಿಲ್ಕು ನಿಮ್ ಟೈಮಲ್ಲಿ ಪ್ರೋತ್ಸಾಹ ಧನಕ್ಕೆ ಭಾರಿ ಸುದ್ದಿ ಆಗಿತ್ತು. ಹಾಲಿಗೆ ಸಿಕ್ಕಂತ ಪ್ರೋತ್ಸಾಹ ಧನ ಕಾಂಗ್ರೆಸ್ ಅಲ್ಲಿ ಯಾಕೆ ಸರ್ ಅವಕಾಶ ಸಿಗಲಿಲ್ಲ ಅಂತ? ಅವ್ರನ್ನ ಕೇಳ್ಬೇಕು. ಸಿಗ್ಲಿಲ್ಲ ಅಂತಂದ್ರೆ ನಾನು ಹೇಳಕ್ಕಾಗಲ್ಲ. ಒಂದಷ್ಟು ಜನ ಹೇಳ್ತಾರೆ, ನಮ್ಮ ನಾಯಕರು, ನಮ್ಮ ಮಂಜಣ್ಣ ಕಾಂಗ್ರೆಸ್ ಅಲ್ಲಿ ಇದ್ದಿದ್ರೆ ಜಿಲ್ಲೆಗೊಬ್ರು ಸಚಿವರಾಗ್ತಿದ್ರು, ಕೇವಲ ಶಾಸಕರಾಗ್ಬಿಟ್ರು ಈ ಸಲ ಅಂತ. ಸೀಟ್ ಹಾಕೊಡ್ಲಿಲ್ಲ ಏನು ಅನ್ನೋದನ್ನ ನನ್ ಕೇಳಿದ್ರೆ ಅದಕ್ಕೆ ಉತ್ತರ ನಾನು ಹೇಳಕ್ಕಾಗಲ್ಲ, ಅವರೇ ಹೇಳ್ಬೇಕು. ಬಹುಶಃ ಈಗ ಅವ್ರು ಸೀಟ್ ಕೊಡ್ಲಿ ಬಿಡ್ಲಿ, ನನ್ನ ಜನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಈ ಕ್ಷೇತ್ರದ ಸೇವಕನಾಗಿ ಆಯ್ಕೆ ಮಾಡಿದ್ದಾರೆ, ಅದೇ ನನಗೆ ಸಂತೋಷ. ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತ ಇಲ್ಲಿನ ಜನ ನಂಬಿದ್ದಾರೆ. ನೀವು ಬಿಜೆಪಿಯಲ್ಲಿ ನಿಂತಾಗ ಬಿಜೆಪಿಗೆ ಹೈಯೆಸ್ಟ್ ವೋಟ್ ಬರುತ್ತೆ, ನೀವು ಕಾಂಗ್ರೆಸ್ ಅಲ್ಲಿ ನಿಂತಾಗ ಕಾಂಗ್ರೆಸ್ಗೆ ಹೈಯೆಸ್ಟ್ ವೋಟ್ ಬರುತ್ತೆ, ನೀವು JDS ಅಲ್ಲಿ ನಿಂತಾಗ JDS ಇಂದ ಗೆಲ್ಲಿಸ್ತಾರೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಜನರ ಬಗ್ಗೆ? ನೋಡಿ, ನಾನು ಅರ್ಕಲ್ಗೂಡಿಗೆ ಚುನಾವಣೆ ಬಂದಾಗ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. 2 ಬಾರಿ ಚುನಾವಣೆನ ನಾನು ಸೋಲ್ತೀನಿ. ಕಾರಣಗಳು ಏನು ಎತ್ತ ಅನ್ನೋದಕ್ಕೆ ವಿಮರ್ಶನೆ ಮಾಡ್ಕೊಳಕ್ ಹೋಗಲ್ಲ. ಅವತ್ತು ನನ್ನ ಮೇಲೆ ನಂಬಿಕೆ ಇತ್ತಿಲ್ಲ. 10 ವರ್ಷಗಳ ನಂತರ ನಾನು ಜನರ ಮನಸ್ಸನ್ನ ಗೆದ್ದು ಸತತವಾಗಿ 4 ಬಾರಿ ಚುನಾವಣೆಯನ್ನ ಗೆಲ್ಲಿಸ್ತಕ್ಕಂಥ ಒಂದು ಈ ಕ್ಷೇತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ರು. ಮೊದಲು ನಾನು ಇಂಡಿಪೆಂಡೆಂಟ್ ನಿಂತಾಗ ಕೇವಲ 24,000 ವೋಟ್ ತಗೊಂಡು ಹತ್ತಿರದಲ್ಲಿ ಸೋತೆ. ಅದಾದ್ಮೇಲೆ BJP, ಅದಾದ್ಮೇಲೆ ಕಾಂಗ್ರೆಸ್ಸು, ಅದಾದ್ಮೇಲೆ ದಳ. ಇವತ್ತು ನನಗೆ ಸಿಕ್ಕಂಥ ಅವಕಾಶ ಅವಧಿನಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ನಾನು ಮಾಡಿರ್ತಕ್ಕಂಥದ್ದನ್ನ ಜನ ಅರಿತುಕೊಂಡು ಇವತ್ತು ಈ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಕೊಟ್ಟಂಥ ಮಂತ್ರಿಯಾಗಿ ಶಾಸಕನಾಗಿದ್ದಂಥ ಅವಕಾಶದಲ್ಲಿ ಹಲವಾರು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದೇ ನನ್ನ ಗೆಲುವಿಗೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಹೊರತಾದ ಶಾಸಕರ ಒಂದೇ ಆರೋಪ, ಅನುದಾನ ಇಲ್ಲ ಈ ಸಲ ಅಂತ. ಕಷ್ಟ ಆಗ್ತಿದೆಯಾ ಈ ಸಲ? ಅಲ್ಲ, ನಿಜವಾಗ್ಲೂ ನಿಮ್ಗೆ ಎಲ್ಲಾ ಪಾರ್ಟಿಲೂ ಫ್ರೆಂಡ್ಸ್ ಇದ್ದಾರೆ. ಇಲ್ಲ, ಕಷ್ಟ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಈಗ ಅನುದಾನ ನನಗೆ ಕಷ್ಟ ಅಂತಲ್ಲ, ಅನುದಾನ 224 ಕಷ್ಟ ಆಯ್ತು. ಕಾರಣ ಏನಂದ್ರೆ ಈಗ ಫ್ರೀ ಬೀಸ್ ಅಂತ ಕೊಟ್ಬಿಟ್ಟು ಬೇರೆ ತರವಾದಂತ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲಾ ಕ್ಷೇತ್ರದಲ್ಲೂ ತೊಂದರೆ ಆಗಿದೆ. ನಮ್ಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗಿದೆ. ಬಹುಶಃ ಅದರಲ್ಲೂ ಈ ನನಗೆ ಲಿಫ್ಟ್ ಇರಿಗೇಷನ್ ಇರ್ಬೋದು, ಮತ್ತೆ ರಸ್ತೆಗಳು ಇರ್ಬೋದು, ಇವೆಲ್ಲ ನನ್ನ ಕಾಂಟ್ಯಾಕ್ಟು ಅಧಿಕಾರಿಗಳು ಇದ್ರ ಜೊತೆಯಲ್ಲಿ ಸ್ವಲ್ಪ ನನಗೂ ಕೂಡ ಅಭಿವೃದ್ಧಿಗೆ ಹಣ ಸಿಕ್ಕಿದೆ. ಹೌದು. ಶ್ರೀನಿವಾಸ್ ಪ್ರಸಾದ್ ಅವ್ರ ಬಗ್ಗೆ ಯಾವಾಗಲೂ ನೆನೆಸ್ಕೋತೀರ ರಾಜಕೀಯ ವಿಚಾರದಲ್ಲಿ? ಸದ್ಯ ಅವ್ರು ದಿವಂಗತರಾಗಿದ್ದಾರೆ. ನಿಮ್ಮನ್ನ ಯೂತ್ ಕಾಂಗ್ರೆಸ್ನ ಸೆಕ್ರೆಟರಿ ಮಾಡಿದ ಮೊದಲು ಆ ದಿನಕ್ಕೂ ಈ ದಿನಕ್ಕೂ ರಾಜಕೀಯ ಎಷ್ಟು ಬದಲಾಗಿದೆ ಅನ್ಸುತ್ತೆ ಸರ್? ನೋಡಿ, ಅವಾಗ ಮೌಲಾಧಾರಿತ ಒಬ್ಬ ಲೀಡರ್ನ ನಂಬ್ಕೊಂಡಿದ್ರೆ ಲೀಡರ್ ನಮ್ಮನ್ನ ಕೈ ಹಿಡಿತಾ ಇದ್ರು. ಅವತ್ತು ನನ್ನ ರಾಜಕೀಯ ಜೀವನ, ನನ್ನ ಬರುವಿಕೆ, ಶ್ರೀನಿವಾಸ್ ಪ್ರಸಾದೇ ನನ್ನ ರಾಜಕೀಯ ಗುರುಗಳು. ನಂಜೇಗೌಡರು ನನ್ನ ಭಾವ. ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗೋಕೆ ಅವರ ಪಾತ್ರ ದೊಡ್ಡದು. ಅದೇ ರಾಜಕೀಯದಲ್ಲಿ ನನ್ನ ಈ ಶಕ್ತಿಯಾಗಿ ಬೆಳೆಯೋದಕ್ಕೆ ಶ್ರೀನಿವಾಸ್ ಅವರ ಪಾತ್ರ ದೊಡ್ಡದು. ಅದಾದ ನಂತರ ಖಾರ್ಗೆ ಅವರು ನನಗೆ ಸಹಾಯ ಮಾಡ್ತಾರೆ. ನನಗಿಬ್ರು ಮೊದಲನೇದಾಗಿ ಪ್ರಸಾದ್ ಅವ್ರನ್ನ ಯಾವತ್ತೂ ನೆನ್ಕೊಳ್ಬೇಕಾಗ್ತದೆ. ಅವರು ಅಧ್ಯಕ್ಷ ಆಗಿದ್ದಾಗ ನನ್ನನ್ನು ಈ ರಾಜ್ಯದ ಜನರಲ್ ಸೆಕ್ರೆಟರಿಯಾಗಿ ಮಾಡಿ ರಾಜ್ಯದ ಗುದ್ದಾಳತೆಗೆ ಓಡಾಡ್ತಕ್ಕಂಥ ನಂದೇ ಆದಂಥ ಒಂದು ಶಕ್ತಿಯನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾನು ಅವರಿಂದ ಸೀಟನ್ನು ಕೊಡಬೇಕು ಅಂತ ಸಂದರ್ಭದಲ್ಲಿ ನನಗೆ ಸೀಟ್ ಕೊಡಬೇಡಿ ಅಂತೇಳಿ ನಮ್ಮ ಭಾವನೆ ನಂಜೇಗೌಡರು ಬರೆದು ಬಿಡ್ತಾರೆ. ಇಲ್ಲದೆ ಅವತ್ತು ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನೂ ಆಗಿರ್ತಿದ್ದೆ ರಾಜ್ಯದಲ್ಲಿ. ಈ ಕ್ಷೇತ್ರದಲ್ಲಿ ಮೊದಲೇನೆ ಕಾಂಗ್ರೆಸ್ ಅಭ್ಯರ್ಥಿನಾಗಿರ್ತಿದ್ದೆ. ಅವೆರಡು ತೊಂದರೆ ಆಯ್ತು ಅವಾಗ. ಆದರೂ ನನ್ನ ಹಠ ಇಲ್ಲಿ ಕ್ಷೇತ್ರದಲ್ಲಿ ಶಾಸಕನಾಗಬೇಕು ಅಂತ ಹೇಳಿ ನನ್ನ ತಾಯಿ ಮತ್ತು ನನ್ನ ಹೆಂಡತಿ ಯಾವುದೇ ಕಾರಣದಿಂದಲೂ ಬೆಂಗಳೂರು ರಾಜಕಾರಣ ಬೇಡ, ನಿನಗೆ ಊರಲ್ಲೇ ಇರಬೇಕು ಅಂತೇಳಿ ನಾನು ಈಗ ಒಬ್ಬನೇ ಮಗ ಆಗಿರೋದ್ರಿಂದ ಈ ಕ್ಷೇತ್ರವನ್ನು ಹುಟ್ಟೂರನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಉಳಿದಿದ್ದೀನಿ. ಯಾಕೆಂದರೆ ಕೊನೆಗೆ ಯಾವತ್ತಿದ್ರೂ ಊರೇ ಕೊನೆ ಅನ್ನೋದನ್ನು ನಮಗೆ ನಂಬಿಕೆ ಇರೋದ್ರಿಂದ
ಇಲ್ಲೇ ಜನಸೇವೆನ ಮಾಡ್ತಕ್ಕಂಥದ್ದು ನನ್ನ ಗುರಿ ಅಂತಕ್ಕಂಥದ್ದು ಹಿಡಿದು ಈ ಕ್ಷೇತ್ರದಲ್ಲಿ ನನ್ನ ಆಯ್ಕೆ ಮಾಡ್ತೀನಿ. ಸರ್, ಅರ್ಕಲ್ಗೂಡು ಅಂದ ತಕ್ಷಣ ಅಂದರೆ ಭೌಗೋಳಿಕವಾಗಿ ಸಾಕಷ್ಟು ಸವಾಲಿದೆ ಅಂತ. ಮೈಸೂರು, ಕೊಡಗು ಎಲ್ಲ ಜಿಲ್ಲೆಗಳಿಗೂ ಒಂದು ರೀತಿ ಸಮೀಪದಲ್ಲಿರುವಂಥದ್ದು. ಏನು ಸವಾಲಿದೆ ಸರ್ ನಿಜಕ್ಕೂ ಒಬ್ಬ ಶಾಸಕರಿಗೆ ಇಲ್ಲಿ? ಇಲ್ಲಿ ಮೊದಲು ಅರ್ಕಲ್ಗೂಡು ಅಂತದ್ದು ಗೂಡು ಅಂತ ಆಗಿತ್ತು. ಈಗ ನಾನು ಶಾಸಕನಾದ್ಮೇಲೆ ಬದಲಾವಣೆನ ತಂದಿದ್ದೀನಿ ಅಂತ ನನಗೆ ಮನಸ್ಸಿಗೆ ನೆಮ್ಮದಿ ಇದೆ. ಹಾಂ ಸರ್. ಇವತ್ತು ಪಿರಿಯಾಪಟ್ಟಣ ಟು ಬೇಲೂರು, ಇವತ್ತು ಮಾಗಡಿ ಟು ನಮ್ಮ ಸೋಮವಾರಪೇಟೆ, ಈಗ ಈ ರೀತಿ ಈಸ್ಟು ವೆಸ್ಟು ಸೌತು ನಾರ್ತು ಎಲ್ಲ ಭಾಗದಲ್ಲೂ ಕೂಡ ಉತ್ತಮವಾದಂಥ ರಸ್ತೆನ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಯಿತು. ಮತ್ತೆ ಕಸಬಾ ಹೋಬಳಿನಲ್ಲಿ ಒಂದು ಲಿಫ್ಟ್ ಇರಿಗೇಷನು, ಅಯ್ಯೋ ಹಿಂದೆ ಇದ್ದವ್ರು ಯಾರಿಗೂ ಮಾಡೋಕ್ಕಾಗಲಿ ಇವ್ರು ಮಾಡೋಕ್ಕಾಗ್ತದ ಅಂತ ಹೇಳಿ ಒಂಥರ ನೆಗ್ಲೆಕ್ಟ್ ಮಾಡಿದ್ರು. ಆ ಒಂದು ಲಿಫ್ಟ್ ಇರಿಗೇಷನ್ ಇವತ್ತು ಗಂಗಾ ಲಿಫ್ಟ್ ಇರಿಗೇಷನ್ ಅಂತ ಮಾಡ್ತಕ್ಕಂಥ ಅವಕಾಶ ಸಿಕ್ತು. 240 ಕೆರೆ ಸಿಕ್ತು. ಬಹುಶಃ ಬೇರೆಯವ್ರಿಗೆಲ್ಲ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ಬಟ್ ನನ್ನ ಈ ಭಾಗದ ಜನರು ಆ ಕಸಬಾ ಹೋಬಳಿ ಮತ್ತು ಇದು ಮಗ್ಗೆ ಹೋಬಳಿ ಬಹುತೇಕ ಎಲ್ಲ ಹಳ್ಳಿಗಳಿಗೂ ಕೂಡ ಇವತ್ತು ಕೆರೆಗಳು ತುಂಬಿ ಬೋರ್ವೆಲ್ ರೀಚಾರ್ಜ್ ಆಗಿ ರೈತರು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಆಯ್ತು. ಅದಕ್ಕೆ ನನಗೆ ಶಕ್ತಿ ಕೊಟ್ಟವರು ಅಂದ್ರೆ ಈ ಕ್ಷೇತ್ರದ ಮತದಾರ. ಬಟ್ ನಂದೊಂದಿದೆ ಹಠ, ಆಗ್ಬೇಕು ಅಂದ್ರೆ ಯಾವುದೇ ಕಾರಣದಿಂದ ಕೆಲಸನ ನಾನು ಬಿಟ್ಕೊಳಕ್ ತಯಾರಿಲ್ಲ. ಬಟ್ ಸಿಕ್ಕಂತ ಅವಕಾಶದಲ್ಲಿ ನನಗೆ ಸಿಕ್ಕಿದ್ದೆ ಭಾರಿ ಕೆಲವೇ ಅವಕಾಶ. ರೂಲಿಂಗ್ ಪಾರ್ಟಿನಲ್ಲಿ ನಾನು ಭಾರಿ ಕಡಿಮೆ ಇದ್ದೆ ಬೇರೆಯವ್ರಿಗೆ ಎಲ್ಲರಿಗಿಂತಲೂ. ಬಟ್ ಸಿಕ್ಕಂತ ಅವಕಾಶದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿ ರಾಜ್ಯದಲ್ಲೂ ಕೂಡ ನನಗೆ ಒಂದು ಹೆಸರು ಸಿಗುವಂತ ಪಶುಸಂಗೋಪನೆ ಮತ್ತು ರೇಷ್ಮೆ, ಮಿಲ್ಕ್ ಅಂಡ್ ಸಿಲ್ಕ್ ಅಂತ ಹೇಳಿ. ಕರೆಕ್ಟ್. ಬಹುಶಃ ನಾನಿದ್ದಾಗ ಮೊದಲು ಯಡಿಯೂರಪ್ಪನವ್ರ ಕಾಲದಲ್ಲಿ 2 ರೂಪಾಯಿ ಆಯ್ತು ಹಾಲಿಗೆ ಪ್ರೋತ್ಸಾಹ ಧನ. ನನ್ನ ಅವಧಿನಲ್ಲಿ 5 ರೂಪಾಯಿ ಮಾಡಿದ್ವಿ ನಾವು. ಅದು ಕಾರಣ ಏನಂದ್ರೆ ನಾನು ಹಳ್ಳಿಯಿಂದ ಬಂದನು, ನಮ್ಮ ತಂದೆ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ. ಆಗ ಕೇವಲ 62 ಲಕ್ಷ ಲೀಟರ್ ಮಾತ್ರ ಇತ್ತು ನಾನು ಮಂತ್ರಿ ಆದಾಗ. ಈಗ 1 ಕೋಟಿ ತಲುಪಿದೆ. ನಾನು ಬಿಟ್ಟಂತ ಸಂದರ್ಭದಲ್ಲಿ 78 ಲಕ್ಷ ಲೀಟರ್ಗೆ ಒಂದು ದಿನಕ್ಕೆ ಅಂತ ತಲುಪಿದ್ದು. ಅದಾದ್ಮೇಲೆ ಪಶು ಭಾಗ್ಯ ಕೊಟ್ಟಿದ್ದೀವಿ. ಆಮೇಲೆ ಹಸು ಸತ್ತೋದ್ರೆ 10,000, ಕುರಿ ಸತ್ತೋದ್ರೆ 5,000. ಈ ರೀತಿಯಾದಂಥ ಒಂದು ಅನುಕೂಲಕರವಾದಂಥ ಡಿಪಾರ್ಟ್ಮೆಂಟ್ ಸಿಕ್ಕಂತ ಇದ್ರಲ್ಲಿ ನಿಭಾಯಿಸಿದ್ದೀವಿ. ನನ್ನ ಅವಧಿನಲ್ಲಿ ಒಂದು 400 ಜನ ಡಾಕ್ಟರ್ನ ನೇರ ನೇಮಕಾತಿ ಮಾಡ್ತಕ್ಕಂಥ ಅವಕಾಶ. ಕರೆಕ್ಟ್. ಯಾವ ಎಕ್ಸಾಮ್ ಯಾರು ಹೇಳೋದ್ ಬೇಕಾಗಿಲ್ಲ. ನಮ್ಮ ಇಚ್ಛಾಶಕ್ತಿ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಬೇಕು. ಅದೆಲ್ಲ KPS ಹೋಗಿದ್ರೆ ಅದೇನಾಗ್ತಿತ್ತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ನಿಮ್ಗೆ ಗೊತ್ತಿದೆ. ಕರೆಕ್ಟ್. ಬಟ್ ಸಿಕ್ಕಂತ ಅವಕಾಶದಲ್ಲಿ ನಾನು ಇಲಾಖೆನಲ್ಲಿ ಆ ಟೈಮಲ್ಲಿ ನಿಮ್ಗೂ ಸಿದ್ದರಾಮಯ್ಯ ಅವ್ರಿಗೆ ಒಂಚೂರು ಆರ್ಗ್ಯೂ ಆಗಿತ್ತು, ನೀವೇ ಕನ್ವಿನ್ಸ್ ಮಾಡಿದವ್ರಿಗಿಲ್ಲ ಆಗ್ಲೇಬೇಕು ನೇರ ನೇಮಕಾತಿ. ಇಲ್ಲಿ ಜನರಲಿ ಏನಪ್ಪಾ ಅಂತಂದ್ರೆ ನೇರ ನೇಮಕಾತಿಗೆ ಅವಕಾಶ ಇರೋದಿಲ್ಲ. ಹೌದು, ಎಲ್ಲ KPSC ಥ್ರೂ ಸೆಲೆಕ್ಷನ್ ಆಗ್ಬೇಕು ಅಂತ ಹೇಳಿ. ಬಟ್ ಒಂದನ್ನ ತಿಳ್ಕೋಬೇಕು, ಈ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಡಾಕ್ಟರ್ಗಳು ಓದ್ತಕ್ಕಂಥ ಡಾಕ್ಟರ್ಗಳು ಮೆರಿಟ್ ಮೇಲೆ ಸೇರ್ತಕ್ಕಂಥದ್ದು. ಕರೆಕ್ಟ್. ಯಾರುವೇ ಪೇಮೆಂಟ್ ಸೀಟು ಇದ್ರ ಸೀಟು ಆ ಥರದ್ದಲ್ಲ. 100% ಯಾರು ಮೆರಿಟ್ ಇರ್ತಾರೆ ಮೆರಿಟ್ ಅವ್ರಿಗೆ ಕೊಡ್ತಾರೆ. ಮೆರಿಟ್ ಇದ್ದಾಗ ಆ ರೂಲ್ಸ್ ಪ್ರಕಾರ ಯಾವ್ಯಾವ ಎಷ್ಟು ಯಾವ್ಯಾವ ಕಮ್ಯುನಿಟಿ ಕೊಡಬೇಕು ಅಂತ ಅದನ್ನ ಪರ್ಸೆಂಟೇಜ್ ಮೇಲೆ ಕೊಟ್ಬಿಟ್ರೆ ಯಾರ್ದು ತಪ್ಪು ಇರೋದು ಏನೂ ಇರೋದಿಲ್ಲ. ಬಹುಶಃ ಅದನ್ನ ನಾನು ಸಿದ್ದರಾಮಯ್ಯನವ್ರಿಗೆ ರಿಕ್ವೆಸ್ಟ್ ಮಾಡಿ ಇದಾಗಲೇಬೇಕು ಅಂತ ಹೇಳಿ ಮಾಡಿ ಕ್ಯಾಬಿನೆಟ್ ಅಲ್ಲಿ ಒಂದು ಉತ್ತಮವಾದಂತ ಒಂದು ಡಿಸಿಷನ್ ನನ್ನ ಕೊಲೀಗ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಇದರಲ್ಲಿ ಸಿದ್ದರಾಮಯ್ಯನವರು ಕೂಡ ಕೊನೆಗೆ ಕನ್ವಿನ್ಸ್ ಆದ್ರು. ಬಿಕಾಸ್ ಯಾಕೆ ಸಿದ್ದರಾಮಯ್ಯನವ್ರು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಮೊದಲನೇ ಮಂತ್ರಿ ಪಶುಸಂಗೋಪನೆ ಮಂತ್ರಿನೇ. ಹೌದು, ಮಾಡಕ್ ಹೆಂಗ್ ಆಗ್ತದೆ ಅನ್ನೋದನ್ನ ಚರ್ಚೆ ಆಗ್ತಾ ಇದೆ. ಇಲ್ಲೆಲ್ಲ ಹಿಂಗ ಆದ್ರೆ KPSC ಹೋದ್ರೆ ಡಾಕ್ಟರ್ಗಳಿಗೆ ನೇಮಕಾತಿನ ತುಂಬಾ ತೊಂದರೆ ಆಗ್ತದೆ. ಸೊ ಇದನ್ನ ಮಾಡೋದು ಒಳ್ಳೇದು ಅಂತ ಹೇಳಿ ಐ ಕನ್ವಿನ್ಸ್ಡ್ ಹಿಮ್. ಸೊ ಅದಾದ ಮೇಲೆ ಎಲ್ಲಾ ಡಾಕ್ಟರ್ಗಳನ್ನ ತುಂಬತಕ್ಕಂಥ ವ್ಯವಸ್ಥೆ ಆಯ್ತು. ಈಗಲೂ ಕೂಡ ಆ ಇಲಾಖೆಯಲ್ಲಿ ಸುಮಾರು 400-500 ಡಾಕ್ಟರ್ ಕೊರತೆ ಇದೆ. ನಿಮ್ಮ ಮುಖಾಂತರ ನನಗೆ ಸರ್ಕಾರಕ್ಕೆ ಮನವಿ ಏನೊಂದು ಸಂಬಂಧಪಟ್ಟ ಮಂತ್ರಿಗೆ ಕೂಡಲೇ ಅದೇ ತರ ನೇಮಕಾತಿಯನ್ನ ಮಾಡಿ ಜನರ ಸಮಸ್ಯೆಗಳನ್ನ ಬಗೆಹರಿಸಕ್ಕಂಥದ್ದು ಮಾಡಬೇಕು. ಇಲ್ಲ ನಿಮ್ಮ ಪಕ್ಕದ ಕ್ಷೇತ್ರದವರ ವೆಂಕಟೇಶ್ ಅವರು. ಹೌದೌದು. ಹಾಗಾಗಿ ಕೂಡಲೇ ನೇಮಕಾತಿ ನಡೀಬೇಕು ಮಾಡಿ ಅಂತ. ಸರ್, ಸಾಕಷ್ಟು ಚುನಾವಣೆಗಳನ್ನ ನೋಡಿದೀರಾ. ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂದ್ರೆ MLA ರಿಪೋರ್ಟ್ ಕಾರ್ಡ್. ನಿಜಕ್ಕೂ ಶಾಸಕರಿಗಿರೋ ಸವಾಲೇನು ಅಂತ ಸರ್? ಚುನಾವಣೆ ಮಾಡೋಕೆ ನಿಜಕ್ಕೂ ಏನ್ ಬೇಕು ಸರ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್, ಜನ ಬೇಕು ಫಸ್ಟ್. ಓಕೆ. ಜನ ಜೊತೆಗೆ ನಾವು ಅವ್ರಿಗೆ ಗುಣವಂತರಾಗಿರ್ಬೇಕು. ಓಕೆ.
ನಾವು ಅವ್ರಿಗೆ ಒಳ್ಳೆಯವರು ಅಂತ ಅನಿಸ್ತಾ ಇದ್ರೆ ನೀವ್ ಯಾವಿದ್ರು ಲೆಕ್ಕ ಇಲ್ಲ. ಈಗ ಎಲ್ರು ಹೇಳ್ತಾರೆ ದುಡ್ಡು ಖರ್ಚು ಮಾಡ್ಬೇಕು, ದಟ್ ಈಸ್ ಹಬ್ಬ ಮಾಡಿದಾಗ ಇಟ್ ಇಸ್ ದಟ್ ವಿಲ್ ಗೋ ವಿತ್ ದ ಫ್ಲೋ. ಬಟ್ ಆದ್ರೆ ನೀವು ನೈತಿಕತೆನೇ ಇಲ್ದೇನೆ ಇದ್ರೆ, ಜನದ ಭಾವನೆಯಲ್ಲಿ ನೀವು ಇಲ್ದೇ ಇದ್ರೆ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅಷ್ಟೇ. ಈ ಉದಾಹರಣೆ ಚುನಾವಣೆನೆ, ಇಲ್ಲೇನೇನಾಯ್ತು ಅನ್ನೋದ್ರ ಬಗ್ಗೆ ನಮ್ಮ ಮತದಾರರಿಗೆ ಗೊತ್ತಿದೆ. ಬಹುಶಃ ನಾನು ನೋವೇನು ಅಂತಂದ್ರೆ, ಈ ನಮ್ಮ ಕಾಲದಲ್ಲಿ ನಾನಿರ್ಬೋದು, ರಾಮಸ್ವಾಮಿ ಮಲ್ಲಪ್ಪನವರು ಚುನಾವಣೆ ಮಾಡಿದಾಗ ನಾವು ಅಷ್ಟು ಕ್ಷೇತ್ರದಲ್ಲಿ ಜನರನ್ನ ನಾವು ಕೆಡಿಸಿತ್ತಿಲ್ಲ ಯಾರು. ಕೆಲವರು ರಾಜಕೀಯಕ್ಕೆ ಬಂದ ಮೇಲೆ ಒಂದು ಕ್ಷೇತ್ರವನ್ನ ಕೆಡಿಸಿದ್ರು. ಬಹುಶಃ ಅದು ಕೆಡಿಸಿದ್ರು ಅನ್ನೋದಕ್ಕಿಂತ ನಮ್ಮ ಯುವಕರನ್ನ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಆಯ್ತು, ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಆಸೆ. ಜನಪ್ರತಿನಿಧಿಗಳ ಇದಕ್ಕೆ ನೇರ ಕಾರಣನ ಈ ಚುನಾವಣಾ ವ್ಯವಸ್ಥೆ ಬದಲಾಗ್ಲಿಕ್ಕೆ? ಜನಪ್ರತಿನಿಧಿಗಳು ಅನ್ನೋದಕ್ಕಿಂತ ನಮಗೆ ಬುದ್ಧಿ ಕಲ್ಸಕ್ಕಂತ ಶಕ್ತಿ ಇರೋದೇ ಮತದಾರ. ಕರೆಕ್ಟ್. ಈಗ ನಾನ್ ಕರೆಕ್ಟಾ, ನಾನ್ ಜನ ಕೆಡಿಸ್ತಾ ಇದ್ದೀನಿ ಅಥವಾ ನಾನು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮತದಾರರು ತೀರ್ಮಾನ ತಗೊಂಡು ನನಗೆ ರಿಸಲ್ಟ್ ಮಾಡಿದ್ದಾರೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ಇದಕ್ಕೋಸ್ಕರ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಆ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳದ್ದು ತಪ್ಪು ಅಂತಕ್ಕಂಥ ಅನುಭವ. ರಾಜಕೀಯದಲ್ಲಿ ವ್ಯಕ್ತಿ ಮುಖ್ಯನಾ ಪಕ್ಷ ಮುಖ್ಯನಾ ಸರ್? ವ್ಯಕ್ತಿನೇ ಮುಖ್ಯ. ವ್ಯಕ್ತಿನೇ ಮುಖ್ಯ 100%. ಆಮೇಲೆ ಪಕ್ಷ, ಆಮೇಲೆ ನಿಮ್ ಜಾತಿ, ಆಮೇಲೆ ನಿಮ್ ದುಡ್ಡು. ಈಗ ಉಲ್ಟಾ, ಈಗ ಬರ್ತಾ ಇರೋರು ದುಡ್ಡಿದ್ರೆ ನಾವೇನಾರು ಆಗ್ಬೋದು ಅಂತ ಹೇಳಿ, ಅದೆಲ್ಲ ಆಗೋದಕ್ಕೆ ಸಾಧ್ಯ. ದುಡ್ಡಿದ್ಬಿಟ್ರೆ ವಿಜಯ ಮಲ್ಯ ಪ್ರಧಾನಿ ಆಗ್ಬಿಡ್ಬೋದಿತ್ತು. ಅಲ್ಲ, ಯಾರ್ಯಾರು ಆಗ್ಬೋದಾಗಿತ್ತು, ಕೋಡೆನೇ ಆಗ್ಬೋದಾಗಿತ್ತು, ಇನ್ನೊಬ್ರು ಆಗ್ಬೋದಾಗಿತ್ತು. ಸರಿ, ದುಡ್ಡಿದ್ದೋನು 10 ಜನ MLA ಗೆಲ್ಸ್ಕೋಬಹುದು, ಅವ್ನು MLA ಆಗಕ್ಕಾಗಲ್ಲ. ಸಾಕಷ್ಟು ಉದಾಹರಣೆ ಇದೆ, ಅದಕ್ಕೆ ಬೇಕಾದಷ್ಟು ಇದ್ದಾರೆ. ಸಿದ್ದರಾಮಯ್ಯ ಅವರು ಬದಲಾಗಿದಾರ, ತುಂಬಾ ಜನ ಹೇಳ್ತಾರೆ. ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗೂ ಈಗಲೂ ತುಂಬಾ, ನಾನು ನೋಡಿದಂತ ಸಿದ್ದರಾಮಯ್ಯನವ್ರಿಗೆ ಆಗ್ಲೂ ಈಗ್ಲೂ ಭಾರಿ ವ್ಯತ್ಯಾಸ ಇದೆ. ಬಟ್ ಆಗ ಇದ್ದಿದ್ದು ವಿಷನ್ ಸಿದ್ದರಾಮಯ್ಯ. ನನ್ನ ಕಾಲದಲ್ಲಿ ಹೆಸರು ಮಾಡ್ಬೇಕು, ಈಗ ಮಾಡ್ಬೇಕು ಅಂತ ಹೇಳಿ ನಾವು ಮಂತ್ರಿಮಂಡಲದಲ್ಲಿದ್ದಾಗ ಆಗಿದ್ದಂತ ಒಂದು ಹುಮ್ಮಸ್ಸು, ಒಂದು ಇದು ಈಗ ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬದಲಾಗಿದ್ದಾರೆ 100%. ಸರ್ಕಾರ ಬದಲಾಗಿದ್ದಾರೆ ಅನ್ನೋದಕ್ಕಿಂತ ಅವರು ಬದಲಾಯಿಸಿದ್ದಾರೆ ಅಂತ ನನ್ನ ಪರಿಸ್ಥಿತಿ. ಓಕೆ, ಮೈತ್ರಿ ಅನಿವಾರ್ಯತೆ ಇತ್ತ ಸರ್ JDSಗೆ? ಡೆಫಿನೆಟ್ ಆಗಿ ಮೈತ್ರಿ ಅನಿವಾರ್ಯತೆ ಬೇಕು ಬೇಡ ಅನ್ನೋದಕ್ಕಿಂತ, BJP JDS ಅನ್ನೋದಕ್ಕಿಂತ ನಾವು ಈ ಸಮಾಜದಲ್ಲಿ ಜನರಿಗೆ ಅವಶ್ಯಕತೆ ಇರ್ಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಆಮೇಲೆ ಒಂದು ತಿಳಿರಿ, ಯಾರು ಎಲ್ಲಾ ಪಕ್ಷಗಳು ಅಷ್ಟೇ ಯಾವ ರೀತಿಯಾಗಿ ನಾವು ಅಧಿಕಾರ ಹಿಡಿಬೇಕು ಅಂತ ಚಿಂತೆ ಮಾಡೋದು ಬಿಟ್ರೆ, ಅವ್ರ ಮೇಲೆ ಇವ್ರ ಎತ್ತುಕಟ್ಟೋದು, ಇವ್ರ ಮೇಲೆ ಅವ್ರ ಎತ್ತುಕಟ್ಟೋದು ಬಿಟ್ರೆ, ನಮ್ಮ ಪ್ರಿನ್ಸಿಪಲ್ ಏನು ಅಂತಕ್ಕಂಥದ್ದನ್ನ ಪಕ್ಷಗಳು ಮರ್ತಿದ್ದಾವೆ ಅಂತ ನನ್ನ ಭಾವನೆ. ಓಕೆ, JDSಗೆ 224ರಲ್ಲಿ ಸುಮಾರು 70ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಜನ ಇದ್ದಾರೆ. ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಲ್ಲ. ಲಾಸ್ಟ್ ಟೈಮ್ ಪಂಚರತ್ನ ಯಾತ್ರೆ ನೋಡ್ಬೋದು, ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿತ್ತು. JDS ಅಂದ್ರೆ ಕಾರ್ಯಕರ್ತರು ಪ್ರಾಣ ಕೊಟ್ಟು ಬಿಡ್ತಾರೆ. ಆದ್ರೆ ಯಾಕೆ ಸರ್ 19 ಆಗುತ್ತೆ, ಮತ್ತೆ ಅದು 18 ಕುಸಿಯುತ್ತೆ ಬೈ ಎಲೆಕ್ಷನ್ ಅಲ್ಲಿ ಕೂಡ? ಏನ್ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ, ನಾನು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದೀನಿ, ಹೌದು, ಕಾಂಗ್ರೆಸ್ ಮಾಡಿದ್ದೀನಿ, ದಳ ಮಾಡಿದ್ದೀನಿ, ಬಿಜೆಪಿ ಮಾಡಿದ್ದೀನಿ. ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲ ಪಾರ್ಟಿನಲ್ಲೂ ಗೆದ್ದು ಚುನಾವಣೆ ಮಾಡಿ ನೋಡಿದ್ದೀನಿ. ಬಟ್ JDSಗೆ ಇರ್ತಕ್ಕಂಥ ಆ ಶಕ್ತಿ ಯಾವ ಪಾರ್ಟಿಗಿಲ್ಲ. ಒಂಥರ JDS ಕಾರ್ಯಕರ್ತ ಇದಾರಲ್ಲ, ಹೌದು, ಅವರು ನಥಿಂಗ್ ಲೈಕ್ ಮಿಲಿಟರಿ ಅಂತ, ವಾರಿಯರ್ಸ್. ಸೊ ಅದ್ರಲ್ಲಿ ನನ್ನ ಚುನಾವಣೆ ರಿಸಲ್ಟ್ಗೆ ನನಗೆ ಐ ಶುಡ್ ಥ್ಯಾಂಕ್ಫುಲ್. ನಾನು ನನ್ನ ಕ್ಷೇತ್ರದ JDS ಕಾರ್ಯಕರ್ತರು, ಆಮೇಲೆ ಯಾರೇ ಒಳಸಂಚು ಮಾಡಿ ಏನೇನೇ ಮಾಡಿದ್ರು ಆ ಕಾರ್ಯಕರ್ತರು ಮತದಾರರು ನನ್ನನ್ನು ಕೈಬಿಟ್ಟು ನನಗೊಂದು 20-22 ಸಾವಿರ ಓಟಲ್ಲಿ ರಿಸಲ್ಟ್. ನಾನು ಚುನಾವಣೆ ಮಾಡಿದಂತ ಅತಿ ಹೆಚ್ಚು ಲೀಡಲ್ಲಿ ಗೆದ್ದಿರ್ತಕ್ಕಂಥದ್ದೇ JDS. ಅದ್ ಬಿಟ್ರೆ BJPನಲ್ಲಿ, ನಾವು BJPನಲ್ಲಿ ಇದ್ದಾಗ 15-16 ಸಾವಿರದಲ್ಲಿ ಗೆದ್ದಿದ್ದೆ. ಹೀಗಾಗಿ 22 ಸಾವಿರ ರಾಜ್ಯದಲ್ಲೇ ಅತಿ ಹೆಚ್ಚು ನಾನೇ ಅಂತ ಅನ್ಸುತ್ತೆ, ನನಗೆ ಗೊತ್ತಿರೋದಕ್ಕೆ. ಬಟ್ ಆದ್ರೆ ನಾನೊಂದು ಜೀವ ಬಿಟ್ಟು ಕೆಲಸ ಮಾಡ್ತಾರೆ, ಎಲೆಕ್ಷನ್ ಮಾಡ್ತಾರೆ ಜನ. ತುಂಬಾ ಚೆನ್ನಾಗಿ ನಂಟಿದೆ. ಬೇರೆ ಪಕ್ಷದಲ್ಲಿದ್ರಿ, ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ಒಂದಷ್ಟು ವ್ಯತ್ಯಾಸಗಳು ಅದು ಇದು ಆಯ್ತು. ಆದ್ರೆ ದೇವೇಗೌಡರ ಮೇಲೆ ಇರುವಂತ ನಿಮ್ಮ ಅಭಿಮಾನ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಅನಾರೋಗ್ಯ ಇದ್ದಾಗ ಉಪೇಂದ್ರ ರೆಡ್ಡಿ ಅವ್ರ ಜೊತೆ ಹೋಗಿದ್ರಿ. ಹೇಗೆ ಸರ್, ಅಂದ್ರೆ ಪಕ್ಷವನ್ನ ರಾಜಕೀಯವನ್ನ ಮೀರಿದ ಒಡನಾಟ ನಿಮ್ದು ಅವ್ರದ್ದು? ನಾನು ಅವ್ರ ಕುಟುಂಬದ ರಾಜಕೀಯ ವಿರೋಧಿನೇ ಹೊರತು ಕುಟುಂಬದ ವಿರೋಧಿ ಅಲ್ಲ.
ನಮ್ಮ ತತ್ವ ಸಿದ್ಧಾಂತ ರಾಜಕೀಯವಾಗಿ ವಿರುದ್ಧ ಮಾಡ್ತಾ ಇದ್ದೆ. ಅದು ಬಿಟ್ರೆ ವೈಯಕ್ತಿಕವಾಗಿ ನಾನು ಆ ಕುಟುಂಬದ ಬಗ್ಗೆ ಯಾವತ್ತೂ ಕೂಡ ಮಾತಾಡಿಲ್ಲ. ಆಮೇಲೆ ಯಾರು ಮಾತಾಡಬಾರ್ದು, ಯಾರೇ ಇರ್ಲಿ ಅಂತ ಇರ್ಲಿ. ಈಗ ಅವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ನಮ್ಗೆ ಚಪ್ಪಾಳೆ ಹೊಡಿತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಬಟ್ ಇವತ್ತು ಈ ದೇಶದಲ್ಲಿ ಅದು ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥವ್ರು, ನಮ್ಮ ಸಮುದಾಯದವರು ಯಾರಿಗೆ ಸಿಗ್ತದೆ ಆ ಭಾಗ್ಯ ಅಂತಕ್ಕಂಥದ್ದು ನಾವು ಅದನ್ನ ನೆನ್ಕೋಬೇಕು. ನಾನು ಹುಷಾರಾಗಿದ್ದಾಗ ಕುಪೇಂದ್ರ ರೆಡ್ಡಿ ನನಗೆ ಬೈದ. ನಾನು ಅವ್ನು ವೆರಿ ಕ್ಲೋಸ್ ಫ್ರೆಂಡ್ಸ್. ನೀನ್ ಏನೇ ಅವ್ರಿಗೆ ಹುಷಾರಿಲ್ಲ ಹಿಂಗೆ ಒಂದು ನೋಡಕ್ ಹೋಗಿಲ್ವಲ್ಲ ಅಂತೇಳಿ, ಆಯ್ತು ನಡಿಯಪ್ಪ ಅಂತ ಹೋಗಿ ನೋಡಿದಾಗ ಅವ್ರು ಈಗಲಾದ್ರು ಬಂದೇನೋ ಅಂತ ಅಂದ್ರು ಪಾಪ. ಅವಾಗ ನಂಗೆ ಕಣ್ಣಲ್ಲಿ ಒಂಥರ ನೀರು ಬಂದಂಗೆ ಆಯ್ತು. ಹೇಳಿದೆ ಏನೂ ಇಲ್ಲ ಬಿಡಿಗೌಡ್ರ, ಆರೋಗ್ಯವಾಗಿರಿ, ಚೆನ್ನಾಗಿರ್ತೀರ ಅಂತ ಅಂದೆ. ಕೊನೆ ಕಾಲದಲ್ಲಿ ಅದು ಜೊತೆಲಿ ಒಂದಾಗ ಹೋಗ್ರು ಅನ್ನೋ ಒಂದು ಮನವಿ ಮಾಡಿದ್ರು. ಟೈಮ್ ತಗೊಂಡೆ ನಾನು, ನೋಡ್ತೀನಿ ಇನ್ನೂ ಟೈಮ್ ಇದೆ. ನಾನೆಲ್ಲ ನಿಮ್ಮೆಲ್ಲ ರಾಜಕೀಯ ವಿರೋಧ ಮಾಡ್ಕೊಂಡ್ ಬಂದಿದ್ದೀನಿ, ರೇವಣ್ಣವರು ಇವ್ರಿಗೆಲ್ಲ. ಇದು ನನಗೂ ಕುಮಾರಸ್ವಾಮಿ ಅವರು ಚೆನ್ನಾಗಿತ್ತು, ನಾವು ಅಂಥದ್ದೇನು ಇರಲಿಲ್ಲ. ಇಲ್ಲಿ ಸ್ಥಳೀಯವಾಗಿದ್ದರಿಂದ ರೇವಣ್ಣವ್ರಿಗೂ ನನಗೂ ವಿರುದ್ಧ ಇತ್ತು. ಸೊ ಇಲ್ಲ ಬೇಡ, ಹಂಗಾಗಲ್ಲ ಗೌಡ್ರೆ, ಇಲ್ಲ ಸುಮ್ಮನೆ ಮಾತಾಡ್ತೀನಿ. ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಮಾತಾಡಿದ್ರೆ ಕುಮಾರಸ್ವಾಮಿ ನನಗೆ ಫೋನ್ ಮಾಡಿದ್ರು. ಬ್ರದರ್ ಅಂತೇಳಿ ಫಸ್ಟ್ ಟೈಮ್ ಫೋನ್ ನಾನು ಅವ್ರ ಹತ್ರ ಮಾತಾಡಿದೆ. ಫೋನಲ್ಲಿ ಫಸ್ಟ್ ಟೈಮ್, ಫೋನಲ್ಲಿ ವೇದಿಕೆಗಳಲ್ಲಿ ಪರಸ್ಪರ ಸಿಕ್ಕಿದಾಗೆಲ್ಲ ಮಾತಾಡ್ತಿದ್ದ. ನನ್ ಚೆನ್ನಾಗಿ ನೆನಪಿದೆ. ಅವರೇ ಸಡನ್ ಅನೌನ್ಸ್ ಮಾಡ್ಬಿಟ್ರ ಅಂತ, ಎ ಮಂಜು ಅವ್ರು ಬಂದ್ರೆ ಸ್ವಾಗತ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು. ಅಲ್ಲ ನನಗೆ ಗೊತ್ತೇ ಇಲ್ಲ. ನಮ್ಮ ಅರ್ಕಲ್ಗೂಡಲ್ಲಿ ಒಂದು ಸಮಾರಂಭ ಇತ್ತು, ಅವತ್ತು ಅಲ್ಲಿಗೆ ಬರ್ತಾ ಇದ್ದೆ ನಾನು. ಬರ್ಬೇಕಾದ್ರೆ ಟಿವಿಯವರು ನನಗೆ ಕೇಳಿದ್ರು ಎಲ್ಲಿದ್ದೀರಿ ಅಂದ್ರೆ, ಇಲ್ಲಪ್ಪ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ. ಸೊ ಒಳ್ಳೆ ನರಸೀಪುರದಲ್ಲಿ ಅಡ್ಡ ಹಾಕೊಂಡು ಹೀಗೆ ಕುಮಾರಸ್ವಾಮಿ ಟಿವಿ ಸೀಟ್ ಅನೌನ್ಸ್ ಮಾಡಿದಾರಂತೆ ಅಂತ. ಸುಳ್ಳೆ ಯಾಕೆ ಸುಮ್ಮನೆ ಕೊಡ್ರಿ, ನಾನು ಪಕ್ಷಕ್ಕೆ ಸೇರಿ ಹೆಂಗ್ರೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ರಿಯಾಕ್ಷನ್ ಕೊಡಿ. ನಾನು ರಿಯಾಕ್ಷನ್ ಕೊಡಲ್ಲ, ಅದೇನ್ ಹೇಳಿದಾರೆ ಫಸ್ಟ್ ಕೊಡು ಅಂತ. ಅವಾಗ ಅದರಲ್ಲಿ ಹೇಳಿದ್ರು ಅವರು, ನಮ್ಮ ಪಾರ್ಟಿಗೆ ಬಂದಾಗ ಸೀಟ್ ಕೊಡ್ತೀನಿ ಅಂತ ಹೇಳಿ. JDS ಅಲ್ಲಿ ಪ್ರಥಮ ಸೀಟ್ ನನ್ನೇ ಅನೌನ್ಸ್ ಮಾಡಿದ್ದೆ ಆಕ್ಚುಲಿ. ಹೌದು ಹೌದು. ಆಮೇಲೆ ಕಾಕತಾಳಿ ಅಂತ ಹೇಳಿ ಅವ ಸಮಾರಂಭದಲ್ಲಿ ಒಟ್ಟಿಗೆ ಕೂತ್ಕೊಂಡು ಆ ಕ್ಷೇತ್ರದಲ್ಲಿ ಇಬ್ರು ಒಂದಾಗವ್ರೆ ಅನ್ನೋದೊಂದು ಮೆಸೇಜ್ ಆಯ್ತು. ಚುನಾವಣೆ ಒಳ್ಳೇದಾಯ್ತು. JDS ಅಲ್ಲಿ ಫಸ್ಟ್ ಸೀಟ್ ಅನೌನ್ಸ್ ಆಗಿದ್ದು ಅರ್ಕಲ್ಗೂಡ್ದು, ಕಾಂಗ್ರೆಸ್ ಅಲ್ಲಿ ಲಾಸ್ಟ್ ಸೀಟ್ ಅನೌನ್ಸ್ ಆಗಿದ್ದು ಅರ್ಕಲ್ಗೂಡ್ದು. ಲಾಸ್ಟ್ 5 ಕ್ಷೇತ್ರದ ಮಾತ್ರ ಉಳಿಸ್ಕೊಂಡಿದ್ರು. ಹೌದು. JDS ನ ಭವಿಷ್ಯ 2028ರ ಸಂಘಟನೆ, ಯಾಕಂದ್ರೆ ಮೊನ್ನೆ ತಾನೇ ಮೈತ್ರಿ ಇದೆ, ಆದ್ರೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾತ್ರ ಬೇರೆ ಬೇರೆ ಆಗುತ್ತೆ. ಬಿಜೆಪಿ ಅವ್ರು ಒಂದ್ ಕಡೆ ಮಾಡ್ಕೊಂಡು ಹೋಗ್ತಾರೆ, JDS ಅವ್ರು ಒಂದ್ ಕಡೆ ಮಾಡ್ಕೊಂಡು ಹೋಗ್ತಾರೆ. ಈ ಮೈತ್ರಿ ಕೇವಲ ಅಧಿಕಾರಕ್ಕೆ ಮಾತ್ರನಾ? ನೋಡಿ, ಅದು ಫಸ್ಟ್ ನಾವು ಮಾಡ್ಲಿಲ್ಲ, ಫಸ್ಟ್ ಬಿಜೆಪಿ ಅವರೇ ಮಾಡಿದ್ದು. ಅದು ತಪ್ಪು, ಅವರು ನಾನು ಒಪ್ಪಲ್ಲ. ಮೈತ್ರಿ ಅಂತ ಇದ್ಮೇಲೆ ಸಣ್ಣ ಪುಟ್ಟ ಪರ್ಸನಲ್ ಆಗಿ ಏನೋ ವ್ಯತ್ಯಾಸ ಇದ್ರೆ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ವ್ಯತ್ಯಾಸ ಇದೆಯಾ ಸರ್? ವ್ಯತ್ಯಾಸ ಏನಿಲ್ಲ, ಈಗೋ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ, ಎಂಥದ್ದು ಇಲ್ಲ. ಈ ವ್ಯತ್ಯಾಸ ಅಂದ್ರೆ ನಾವು ಚುನಾವಣೆಯಲ್ಲಿ ಈಗ ಅವ್ರು ಬಿದ್ದಾಗ ನಾವು ಮಾಡ್ಬೇಕು, ನಾವಿದ್ದಾಗ ಅವ್ರು ಮಾಡ್ಬೇಕು. ಈಗ ಸದನದಲ್ಲಿ ಇದ್ದಾಗ ನಾವು ಅವ್ರ ಪರ ವಿರೋಧ ನಾವು ಮಾಡಲ್ಲ. ಅವ್ರ ಈಗ ಅಪೋಸಿಷನ್ ಲೀಡರ್ ಅವರೇ ಇರ್ತಾರೆ, ಅಶೋಕ್. ಅವ್ರು ಕರೆದ ತಕ್ಷಣ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಅವ್ರ ಜೊತೆಗೆ ಹೋಗ್ತೀವಿ. ಸೇಮ್ ಇದನ್ನ ಯಾಕೆ ಮಾಡ್ಲಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇಲ್ಲೇನಾಗುತ್ತೆ ಅಂದ್ರೆ ಲೀಡರ್ಶಿಪ್ಗೆ ಏನಾಗ್ಬಿಡ್ತದೋ ಏನೋ ಅಂತ ಅವ್ರವ್ರಿಗೆ ಹೇಳಕ್ಕಷ್ಟೇ. ಬಟ್ ಒಂದಂತೂ ತಿಳ್ಕೋಬೇಕು, ಯಾರು ಏನು ಅನ್ನೋದು ಮುಖ್ಯ ಅಲ್ಲ. ಮೈತ್ರಿ ಆದ್ಮೇಲೆ ನಾವು ಜನರಿಗೆ ಹೆಂಗ್ ನಡ್ಕೋತಾ ಇದೀವಿ ಅಂತ ತೋರ್ಸ್ಕೊಡೋದು ಭಾರಿ ಮುಖ್ಯ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ಮೈತ್ರಿ ಇರೋ ಹೊತ್ತಿಗೆ ಇವತ್ತು ಎಲ್ಲಾ ಕಾರ್ಯಕರ್ತರಲ್ಲಿ ಎಲ್ಲರಲ್ಲೂ ಒಂದು ಹುಮ್ಮಸ್ಸು, ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಭಾವನೆ ಎಲ್ಲರೂ ಬಂದಿದೆ. ಬಟ್ ಮೈತ್ರಿ ಮುಂದುವರಿತಕ್ಕಂಥದ್ದು ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಬಟ್ ಕಾರ್ಯಕರ್ತರ ದೃಷ್ಟಿಯಿಂದ ಎರಡು ಜೊತೆಲಿ ಹೋಗೋದು ಒಳ್ಳೇದು ಅಂತಕ್ಕಂಥದ್ದು ನಾನು ವೈಯಕ್ತಿಕ ನಿಮ್ ಪರ್ಸನಲ್ ಒಪಿನಿಯನ್. 28ಕ್ಕೂ ಮೈತ್ರಿ ಇದ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತಾ? 100ಕ್ಕೆ 100 ನಂದು ಇದೇನಿಲ್ಲ. ಮೈತ್ರಿನೇ ಇರ್ಬೇಕು, ಇದ್ರೇನೆ ಒಳ್ಳೇದು. ಇದ್ರೆ ಯಾಕೆಂದ್ರೆ ಈಗ ಇವಾಗ ಚುನಾವಣೆ ನೋಡಿ, ಈಗ ಡಿವಿಷನ್ನೇ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಇದ್ರದ್ದು ಎಂಥದ್ದು ನಮ್ಮ ಕಾಂತರಾಜ್ ರಿಪೋರ್ಟು ಮತ್ತೆ ಇದನ್ನ ಮಾಡಿದ್ದಾರೆ. ಕಾಂತರಾಜ್ ರಿಪೋರ್ಟು ಮತ್ತೆ ಜಯಪ್ರಕಾಶ್ ಅಗ್ನಿ ರಿಪೋರ್ಟ್, ನಿಮ್ ಟಿವಿಯವರು ಮಾಧ್ಯಮದವರು ಮಾತಾಡೋದು ಹೇಳೋದು ಕೆಲವನ್ನ ನಾನು ಅದಕ್ಕೆ ವಿರುದ್ಧ ಮಾಡ್ತೀನಿ. ಕಾರಣ ಏನು ಅಂದ್ರೆ, ಈಗ ಇದರಲ್ಲಿ ನಿಮ್ಮಲ್ಲಿ ಟಿವಿನಲ್ಲೆಲ್ಲ ಏನಾಗ್ತಿದ್ದೀರಿ, ಇವತ್ತು ಇದರದ್ದು ಎಂತ ಜನಗಣತಿ ಮಾಡ್ತಾ ಇದ್ದಾರೆ. ಇದು ಜನಗಣತಿ ಅಲ್ಲ, ಇಟ್ ಇಸ್ ನಾಟ್ ಎ ಜನಗಣತಿ. ಇದರಲ್ಲಿ ಸೋಷಿಯಲಿ, ಎಕನಾಮಿಕಲಿ
ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದಿದ್ದಾರೆ ಅಂತ ಹೇಳಿ ಎಲ್ಲಾ ವರ್ಗದಲ್ಲೂ ಗುರ್ತು ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಈ ಸಮಿತಿ ಅಷ್ಟೇ, ಸೆನ್ಸಸ್. ಇಟ್ ಇಸ್ ನಾಟ್ ಎ ಕ್ಯಾಸ್ಟ್, ಯಾರು ಎಷ್ಟು ಜಾತಿ ಇದ್ದಾರೆ ಏನು ಅಂತ ಹೇಳಿ ನೀವು ಮಾಡ್ಬೇಕು ಅಂತ ಏನು ಇದ್ರಲ್ಲಿ ಇಲ್ಲ. ಬಟ್ ಇಲ್ಲಿ ಟಿವಿನವರು ಜನಗಣತಿ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಡೈವರ್ಷನ್ ಆಫ್ ಪೀಪಲ್ ಮೈಂಡ್, ಬೇರೆ ಕಡೆಗೆ ಹೋಗ್ಬೇಕು ಅಂತ ಹೇಳಿ. ನನಗೆ ಗೊತ್ತಿರಂಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು SC ST. ಅದನ್ನ ಬಿಟ್ಟು ಇವರು ಇನ್ನೊಂದು ಸಮುದಾಯನ ಓಲೈಕೆಗೆ ಹೆಸರು ಹೇಳ್ತಾರೆ. ಅದ್ರಲ್ಲಿ 97 ಜಾತಿ ಇದಾವೆ, ಅದ್ರಲ್ಲೂ ಅದನ್ನ ಹೇಳಲ್ಲ. ನಮ್ಮಲ್ಲಿ ಇವರಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇವತ್ತು ಕೃಷ್ಣ ಬೈರೇಗೌಡರು ನಮ್ಮ ಮಂತ್ರಿ ರಾಜ್ಯದಲ್ಲಿ, ಅವರ ಸಮುದಾಯದವರು ಮರ್ಸೋಗ್ತಿದ್ರು ಅಂತೇಳಿ. ಕೋಲಾರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಅಲ್ಲಿ ಸುತ್ತ ಅವ್ರ ಜನಸಂಖ್ಯೆ ಎಷ್ಟಿದ್ದಾರೆ ಅಂತ ತೋರಿಸಿದೆ, ಕೇವಲ 3,500 ಇದೆ ಅಂತ ತೋರಿಸ್ತಾರೆ. ಜಯಪ್ರಕಾಶ್ ಹೆಗ್ಡೆ ಅವರಂತವ್ರ ಬಾಯಲ್ಲಿ ಇದನ್ನ ಬರ್ಸ್ತಕ್ಕಂಥದ್ದು ಮಾಡಿದಾರಲ್ಲ, ಇಟ್ ಇಸ್ ಸ್ಯಾಡ್, ದುರಾದೃಷ್ಟ. ಮಾಡಬಾರ್ದು. ಮತ್ತೆ ನಾಮದಾರಿಗೌಡರು ಬರೀ 20,000 ತೋರ್ಸೋರು. ಉಪ್ಪಾರ ಜನಾಂಗ ಬರೀ 7 ಲಕ್ಷ ತೋರ್ಸೋರು. ನನಗೆ ಗೊತ್ತಂಗೆ 25-30 ಲಕ್ಷ. ಆಮೇಲೆ ಈ ಜನಸಂಖ್ಯೆನ ತೋರ್ಸೋದಕ್ಕೆ ಈ ಸಮಿತಿನೇ ಅಲ್ಲ, ಇದು ಟೋಟಲಿ ಐ ಆಮ್ ಅಪೋಸಿಂಗ್. ಮಿಸ್ಲೀಡಿಂಗ್ ಅನ್ನೋದಕ್ಕಿಂತ ಜನರಲಿ ಒಂಥರ ಹುಳ ಬಿಟ್ಟಂಗೆ, ನೀವು ಕಡಿಮೆ ಇದ್ರೆ ನಾವು ಜಾಸ್ತಿ ಇದೀವಿ ನನಗೆ ಇದನ್ನ ತೋರ್ಸ್ಕೊಂಡು ಆ ಲಾಭನ ಒಂದ್ ಸಮುದಾಯದವ್ರು ತಗೊಳಕ್ಕೆ ಕಾಂಗ್ರೆಸ್ಗೆ ಮಾರಕ ಅನ್ಸುತ್ತೆ. 100%. ನೋಡಿ, ದಿನ ಭಾನುವಾರ ಆಗಲ್ಲ. ಕರೆಕ್ಟ್. ಭಾನುವಾರ ವಾರಕ್ಕೊಂದ್ ದಿವಸದಲ್ಲೇ ಬರೋದು. ಈಗ ಅವ್ರು ಭಾನುವಾರ ಆಗಿರ್ಬೋದು ಅಧಿಕಾರದಲ್ಲಿ ಇದೆಯಂತ, ಸೋಮವಾರನು ಬರ್ತದಲ್ಲ. ವೇಟ್ ಅಂಡ್ ಸಿ. ಯಾಕೆ ಸರ್ ZPTP ಮಾಡ್ತಾ ಇಲ್ಲ? ಅದೇ ಇದಕ್ಕಾಗ ಸೋತ್ ಬಿಡ್ತೀವಿ ಅನ್ನೋ ಭಯನ, ಸೋತ್ ಬಿಡ್ತೀವಿ ಅನ್ನೋ ಭಯ, ಜೊತೆಗೆ ಡೆವಲಪ್ಮೆಂಟ್ ದುಡ್ಡು ಕೊಡ್ಬೇಕು. 28 ದಿಕ್ಸೂಚಿ ಆಗ್ಬಿಡುತ್ತದೆ. 100% ದಿಕ್ಸೂಚಿನೂ ಆಗುತ್ತೆ. ಅಥವಾ ಸರಿಪಡಿಸ್ಕೊಳ್ಳಿ, ನಾವೇನೋ ವ್ಯತ್ಯಾಸ ನಾವು ಸರಿಪಡಿಸ್ಕೊತೀವಿ, ಆ ತರ ಏನಾದ್ರು ತೊಂದರೆ ಆಗ್ತದೆ. ಅವರಲ್ಲಿ 2-3 ಗುಂಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. 2 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಸಾಕು ಅನ್ಸಿದೆ ಜನಕ್ಕೆ? ಅಲ್ಲ, ಸಾಕು ಅನ್ಸಿದೆ ಅನ್ನೋದಕ್ಕಿಂತ ನೀವೇ ಟಿವಿನಲ್ಲಿ ಎಲ್ಲ ನೋಡ್ತಾ ಇದ್ರಿ, ನೀವೇ ಜನರ ವೀಕ್ಷಣೆ ಮಾಡ್ತಾ ಇದ್ರಿ, ಕೇಳ್ತಾ ಇದ್ದೀರಿ. ಪೀಪಲ್ ಆರ್ ನಾಟ್ ಹ್ಯಾಪಿ ಪರ್ಫಾರ್ಮೆನ್ಸ್ ಆಫ್ ದಿ ಪಾರ್ಟಿ. ಸರ್, ಜನಸೇವೆಗೆ ಅಧಿಕಾರ ಎಷ್ಟು ಮುಖ್ಯ ಸರ್? ಜನಸೇವೆಗೆ ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರಿಗಳಿಗೆ ಹೇಳಕ್ಕೆ ಅಧಿಕಾರ ಮುಖ್ಯ. ಚೆನ್ನಾಗಿದೆ ಲಾಜಿಕ್ ಇದು. ಅಧಿಕಾರಿಗಳು ಮಾತು ಕೇಳಲ್ಲ, ನೆಗ್ಲೆಕ್ಟ್. ಜನಸೇವೆ ಮಾಡಕ್ಕೆ ಪೋಸ್ಟ್ ಬೇಕಾಗಿದೆ, ಕಮಿಟ್ಮೆಂಟ್ ಬೇಕು, ಅವ್ರ ಬಗ್ಗೆ ನಾವು ಮಾಡ್ಕೊಡ್ತೀವಿ ಅನ್ನೋ ಮನಸ್ಸು ಇರ್ಬೇಕು. ಆದ್ರೆ ಕಾರ್ಯಗತ ಮಾಡ್ಬೇಕಾದ್ರೆ ಅಧಿಕಾರ ಇರ್ಬೇಕು. ಅಧಿಕಾರ ಇದ್ರೆ ನೋಡಿ, ಕಾನೂನು MLA ಆದವ್ರಿಗೂ ಅಷ್ಟೇ ಕಾನೂನು, MP ಆದವ್ರಿಗೂ ಅಷ್ಟೇ ಕಾನೂನು, ಚೀಫ್ ಮಿನಿಸ್ಟರ್ ಆದವ್ರಿಗೂ ಅಷ್ಟೇ, ಪ್ರಧಾನಮಂತ್ರಿ ಅಷ್ಟೇ, ಕಾಮನ್ ಸಿಟಿಸನ್ಗೂ ಅಷ್ಟೇ. ವಿಧಾನ ಕೇಳ್ತಕ್ಕಂಥದ್ದಲ್ಲಿ ವ್ಯತ್ಯಾಸ. ಮಾಮೂಲಿ ಬಂದು ಕೇಳಿದೆ, ನೀಗೆ ನಡಿಯಪ್ಪ ಅಂತ ಹೇಳ್ತಾರೆ. ಅದೇ MLA ಹೇಳಿದೆ ಸಾರ್ ಅಂತಾರೆ, ಅಷ್ಟೇ. ಕಾನೂನು ಎಲ್ಲ ಒಂದೇ, ಕೇಳೋ ವಿಧಾನ ಇಂಪಾರ್ಟೆಂಟ್. ನನಗೆ ಜನ ಬುದ್ಧಿವಂತರಾಗ್ಬೇಕು. ನಾವು ರಾಜಕಾರಣಿಗಳು ನಮ್ಮನ್ನ ಎಷ್ಟು ಮೋಸ ಮಾಡ್ತಾವ್ರೆ, ಅಧಿಕಾರಿಗಳು ನಮ್ಗೆ ಎಷ್ಟು ಗೋಳಿಕೋತಾವ್ರೆ, ಅವ್ರನ್ನ ನಾವ್ ಹೆಂಗ್ ತಿದ್ದಬೇಕು ಏನು ಅಂತ ಹೇಳಿ. ಈಗೇನು ಜನರ ಮನಸ್ಸಲ್ಲಿ ಏನಾಗಿದೆ ಅಂದ್ರೆ, ಭಾರಿ ತಪ್ಪಿಗೆ ಜನರು ಹೋಗ್ಬಿಟ್ಟವ್ರೆ. ಈ ದುಡ್ಡು ಕೊಟ್ರೆ ಕೆಲಸ ಆಯ್ತದೆ ಅನ್ನೋದ್ರ ಬಗ್ಗೆ ಜನ ಚಿಂತೆ ಮಾಡ್ಬಿಟ್ಟವ್ರು. ಜನರಿಗೆ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರು. ಅದು ಹೋಗ್ಬೇಕಂತ ನಾವ್ ಯಾಕೆ ಕೊಡ್ಬೇಕು? ನನ್ ಪಾಣಿ ತಗೊಳಕ್ಕೆ, ನನ್ ಪಾಣಿನ ಸರಿ ಮಾಡ್ಕೊಳಕ್ಕೆ, ಈ ಖಾತೆ ತಗೊಳಕ್ ಇದ್ ಮಾಡಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು ಅಂತ ಜನ ಬುದ್ಧಿವಂತರಾದ್ರೆ ಅಧಿಕಾರಿ ಬರ್ಕೊಡ. ಬಾಬಾ ಜನ ಹೋಗಿ ಹೇಳ್ತಾರೆ, ಅಪಾಯಿಂಟ್ಮೆಂಟ್ ತಗೊಳಲ್ಲ. ಅಪಾಯಿಂಟ್ಮೆಂಟ್ ತಗೊಂಡ್ರೆ ಅವ್ರು ಹೆಂಗಾರು ಫಿಕ್ಸ್ ಮಾಡ್ಬೋದು ಅಧಿಕಾರಿಗಳು. ಅಲ್ಲೇ ಮೋಸ. ಸರ್, ಒಂದ್ ಕಡೆ ರಾಮನಾಥ್ಪುರ, ಒಂದ್ ಕಡೆ ಕೊಣನೂರು, ಒಂದ್ ಕಡೆ ಅರಕಲಗೂಡು ಕ್ಷೇತ್ರ ತುಂಬಾ ವೈವಿಧ್ಯಗಳಿಂದ ಕೂಡಿದೆ, ಅಷ್ಟೇ ಸವಾಲುಗಳು ಇರುತ್ತೆ. ನಮ್ಗೆ ರಾಮನಾಥ್ಪುರ ಅಂತ ದೇವಸ್ಥಾನ ನೆನಪಾಗ್ಬಿಡುತ್ತೆ, ಗೊರೂರು ಡ್ಯಾಮ್, ಕೊಣ್ಣೂರು ಬ್ರಿಡ್ಜು. ನಿಮ್ಗೆ ಎಷ್ಟು ಸವಾಲಿದೆ ಸರ್ ಶಾಸಕರಾಗಿ? ಜನ ಏನ್ ಅನ್ಕೊಬಿಡ್ತಾರೆ, 5 ವರ್ಷಕ್ಕೊಂದ್ಸಲ ಗೆಲ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಇಲ್ಲ ಸೋಮವಾರಪೇಟೆಯಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋರು ಇರ್ತಾರೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಅವ್ರು ಹೆಂಗಾರು ಹೇಳ್ಕೋಬಹುದು, ಏನಾರು ಮಾಡ್ಬೋದು. ಬಟ್ ನನಗೆ ನಾನು ಈ ಬಾರಿ ಬಹುತೇಕ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಿಲ್ಲ. ಥರ್ಸ್ಡೇಸ್ ನನಗೆ ಕಮಿಟಿ ಮೀಟಿಂಗ್ ಇರ್ತದೆ. ಥರ್ಸ್ಡೇಸ್ ಹೋದ್ರೆ ಫ್ರೈಡೆ ವಾಪಸ್ ಬಂದಿರ್ತೀನಿ. ಮಿನಿಮಮ್ 5 days ಕ್ಷೇತ್ರದಲ್ಲಿ ಇರ್ತೀನಿ. ನನಗೆ ಸವಾಲು
ಕಟ್ಟೆಪುರ ಟು ಕೊಡನೂರು ಒಂದು ಬ್ರಿಡ್ಜ್ ಭಾರಿ ಮುಖ್ಯವಾದದ್ದು ನನಗೆ. ಅದು ಬಿಟ್ರೆ ಬಹುತೇಕ ಎಲ್ಲ ಕೆಲಸಗಳು ಕಾಮಗಾರಿಗಳು ಎಲ್ಲ ನಾನು ಅವಧಿನಲ್ಲಿ ಆಗಿತ್ತು. ಇನ್ನು ಸಣ್ಣ ಪುಟ್ಟ ಇದ್ದೇ ಇರ್ತವೆ ಬಿಡಿ, ಅವೆಲ್ಲ ಆಗ್ತಕ್ಕಂಥದ್ದು. ಹಾಸ್ಪಿಟ್ಲ್ ಕೊಡನೂರು ಹಾಸ್ಪಿಟಲ್ ಅಪ್ಗ್ರೇಡೇಷನ್ ಮಾಡಿಸಿದ್ದೀನಿ. ಈಗ ನಮಗೇನು ಅಂದ್ರೆ ಅಧಿಕಾರಿಗಳ ಹತ್ರ ಯಾಕ್ರಿ ಕೆಲಸ ಮಾಡ್ತಾ ಇಲ್ಲ ಅಂತ ಕೆಲಸ ತಗೊಳ್ಳೋದೇ ಒಂದು ಸವಾಲು. ಒಂದಷ್ಟು ಜನರನ್ನು ಕೂಡ ನಾವು ಮಾತಾಡ್ಸಿದ್ವಿ ನೆನ್ನೆ ಎಲ್ಲ. ನಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಏನು ಬೇಕಾಗಿಲ್ಲ, ಅರ್ಕಲ್ಗೂಡು ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಯಾರು ಬೇಕು. ನೋಡಿ ಹಿಂದೆ ಏನಾಯ್ತು ಅಂದ್ರೆ, ನಾನು ಯಾರನ್ನೂ ದೂಷಣೆ ಮಾಡಲ್ಲ, ಏನೂ ಇಲ್ಲ. ಯಾರ್ಯಾರು ಆಡಳಿತ ಮಾಡ್ತಿರ್ತಾರೆ ಅವರು ಜಿಲ್ಲೆಯ ಸಮಗ್ರವಾಗಿ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಬೇಕು. ಅದನ್ನ ಹಿಂದೆ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದೇ ತಾಲೂಕಿಗೆ 2-3 ಇಂಜಿನಿಯರಿಂಗ್ ಕಾಲೇಜ್ ತಗೋತಾರೆ. ಹೌದು, ಒಂದೇ ಇದಕ್ಕೆ 2-3 ಡಿಪ್ಲೊಮಾ ಕಾಲೇಜ್ ತಗೋತಾರೆ. ಅದನ್ನ ಅವ್ರ ಅವಧಿಯಲ್ಲಿದ್ದಾಗ ಇಲ್ಲಿ ಮಾಡಿದ್ರೆ ತಪ್ಪ ವ್ಯತ್ಯಾಸ, ಲಾಟ್ ಆಫ್ ಡಿಫರೆನ್ಸ್ ಇರೋದು. ನಮಗೆ ಡಿಪ್ಲೊಮಾ ಕಾಲೇಜ್ ಅವಶ್ಯಕತೆ ಇದೆ. ಈ ಸತಿ ಮೇಜರ್ ಆಗಿ ಅದು ಪ್ರಯತ್ನ ಕೂಡ ಮಾಡ್ತೀರಾ ಅಂತ ಹೇಳ್ತೀನಿ. JDS ವಿಚಾರಕ್ಕೆ ಬರೋದಾದ್ರೆ ಏನ್ ಸರ್ ಭವಿಷ್ಯ? ನಿಜಕ್ಕೂ ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ಉಳಿಬೇಕು ಅಂತ ಎಲ್ಲ ಮಾತಾಡ್ತಾರೆ, ಆದ್ರೆ ವೋಟ್ ಕನ್ವರ್ಟ್ ಆಗಲ್ಲ. ಲಾಸ್ಟ್ ಟೈಮ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ಬೇಕಿತ್ತು, JDS ಆಗಲಿಲ್ಲ. ರಾಜ್ಯಾಧ್ಯಕ್ಷ ಬದಲಾವಣೆ ಅಂತ ಅವ್ರೆ, ನಿಮ್ ದೃಷ್ಟಿಕೋನದಲ್ಲಿ ಏನಿದೆ? ನೋಡಿ, ಬದಲಾವಣೆ ಆಗ್ತದೆ ಇನ್ನು ಅನ್ನೋದು ನಮಗೆ ಗೊತ್ತಿಲ್ಲ. ಯಾರು ಸಂಘಟನೆ ಮಾಡೋರು ಆಗ್ಲೇಬೇಕು, ಅದರಲ್ಲಿ ತಪ್ಪೇನಿಲ್ಲ. ಬಹುಶಃ ನಮ್ಮ ಪಕ್ಷಕ್ಕೆ, ಪ್ರಾದೇಶಿಕ ಪಕ್ಷಕ್ಕೆ ಈ ಬಾರಿ ಬಹುಶಃ ಇದೆ, ನನಗೆ ಗೊತ್ತಿರಂಗೆ ಈ ಬಾರಿ ಮಿನಿಮಮ್ 60 to 70 ಸೀಟ್ಸ್ ನಾವು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಗೆ ನಂಬಿಕೆ ಇದೆ. ಮೈತ್ರಿ ಜೊತೆಗೆ ಹೋದ್ರೆ 150 ಕ್ರಾಸ್ 100%. ಹೌದಾ? ಆಮೇಲೆ ಈಗ ನಾವು ಗೆಲ್ತೀವಿ ಅನ್ನೋದಕ್ಕಿಂತ ಅವರೇ ಸೋಲೋದು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಅನುಕೂಲ ಜಾಸ್ತಿ ಆಗ್ತದೆ. ಓಕೆ ಸರ್, ನಿಖಿಲ್ ಕುಮಾರಸ್ವಾಮಿ ವಿಚಾರ ಸಾಕಷ್ಟು ಚರ್ಚೆ ಆಗುತ್ತೆ. ಬೇರೆಯವ್ರ ಹೆಸರುಗಳು ನಾನು ತಗೊಳಕ್ ಹೋಗಲ್ಲ. ಮಾಜಿ ಮುಖ್ಯಮಂತ್ರಿ ಅಥವಾ ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನೋ ಕಾರಣಕ್ಕೇನೆ 3 ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತಾ? ಸಾಮಾನ್ಯ ಕಾರ್ಯಕರ್ತರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಕೂಗು ಸಾಕಷ್ಟು ಜನ ಮಾತಾಡ್ತಾರೆ. ನೋಡಿ, ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ನಾನಿದ್ದೆ. ಓಕೆ ಸರ್. ಬೇವೂರು ಪಂಚಾಯತಿ ಜಿಲ್ಲಾ ಪಂಚಾಯತ್ ನಾನು ಇನ್ಚಾರ್ಜ್ ಇದ್ದೆ. ಹೌದು. ನಾನು ಬೇವೂರು ಜಿಲ್ಲಾ ಪಂಚಾಯತ್ ಒಂದೇ ಅಲ್ಲಿ ಲೀಡ್ ಬಂದಿದ್ದು, ಮಿಕ್ಕಿದ ಎಲ್ಲೂ ಬರ್ಲಿಲ್ಲ. ಕಾರಣ ಏನು ಅಂತ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಇಲ್ದೇ ಇದ್ರೆ ನಾನು ಟಿಕೆಟ್ ಬೇಕಂತ ಕೇಳಿದವರೇ ಇಲ್ವಲ್ಲ, ನಾವೇ ಇದ್ವಲ್ಲ. ಆಮೇಲೆ ಕ್ರೈಸಿಸ್ ಅಲ್ಲಿ ಕಳ್ಕೊಂಡು ನಿಲ್ತೀನಿ ಅನ್ನೋ ಒಬ್ಬ ಬೇಕಾಯ್ತಲ್ಲ. ಅವತ್ತು ಕ್ರೈಸಿಸ್ ಅಲ್ಲಿ ಇವ್ರು ಬಿಟ್ರೆ ಕ್ಯಾಂಡಿಡೇಟೇ ಇಲ್ಲ. ನನ್ನ ವೈಯಕ್ತಿಕ, ಈಗ ನಾನು ಅದರಲ್ಲಿ ಸೆಲೆಕ್ಷನ್ ಇದರಲ್ಲಿ ಪಾಲ್ದಾರ. ಹೌದು. ಬಟ್ ಅದರಲ್ಲಿ ಅವತ್ತು ತಪ್ಪೇನಿಲ್ಲ, ರಿಸಲ್ಟ್ ವ್ಯತ್ಯಾಸ ಆಯ್ತು. ಬಟ್ ನಿಂತಿದ್ದು ಪಕ್ಷಕ್ಕೆ ಒಂದು ಶಕ್ತಿ ಬಂತು ಅಂತಕ್ಕಂಥ ನನ್ನ ಅಭಿಪ್ರಾಯ. CP ಯೋಗೇಶ್ವರ್ ವಿಚಾರದಲ್ಲಿ ಏನಾಯ್ತು ಸರ್? ನಿಜಕ್ಕೂ ಅವ್ರು ಹೇಳೋದ್ ನಿಜಾನ, JDS ಹೇಳೋದ್ ನಿಜಾನ? ನನಗೆ ಟಿಕೆಟ್ ಕೊಡ್ಲಿಲ್ಲ, ಅವ್ರ ಮಗನ್ ನಿಲ್ಸದೆ ಪೂರ್ವ ನಿರ್ಧಾರ ಅಂತ ಹೇಳ್ಬೋದು. ನೋಡಿ, ಎಲ್ಲಿದ್ದಾನೆ CP ಯೋಗೇಶ್ ಈಗ? ಕ್ಷೇತ್ರದಲ್ಲಿ ಸರ್ ಎಲ್ಲಿದ್ದಾರೆ? ಹುಡುಕ್ಬೇಕೀಗ. ಯಾಕೆ ಹೇಳ್ತೀವಿ ಅಂದ್ರೆ, CP ಯೋಗೇಶ್ ಅವರಿಗೆ ನಮ್ಮ ಪಕ್ಷದಿಂದಾನೇ ನಿಲ್ಬೇಕು ಅಂತ ಮೊದಲನೇ ಆಫರ್ ಮೀಟಿಂಗ್ ಮಾಡಿದವನೇ ನಾನು. ಓಕೆ, ಐ ಆಮ್ ಎ ವಿಟ್ನೆಸ್. ಓಕೆ, ಟಿವಿನಲ್ಲೆಲ್ಲ ಬಂತು. ನಮ್ಮದಲ್ಲಿ ನಿಲ್ಲೋದಿಲ್ಲ ಅಂದ್ರೆ ಮೈತ್ರಿಯಿಂದ ನಿಂಪಾಡಿಂದಾನೇ ನಿಲ್ಲು ಅಂತ ಹೇಳಿದ್ದು ನಮ್ದು. ಬಟ್ ಅವನು ಈಸ್ ಎ ಕ್ಲೆವರ್ ಫೆಲೋ. ಅದಲ್ಲಿ ಈಗ ಕಾಂಗ್ರೆಸ್ ನಲ್ಲೂ ಕೂಡ ಒಂದು ಗುಟ್ಟಿಗೆ ಹಾಕೊಂಡು ಕಾಂಗ್ರೆಸ್ ಟಿಕೆಟ್ ತಗೊಂಡು ಅವನು ಈ ಮೇಡ್ ಇಟ್ ಇಸ್ ಗೋಲ್. ಸೊ ಅದು ಅನುಕೂಲ ಆಯ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಟ್ ಅವನು ನಾಟ್ ಟ್ರಸ್ಟ್ ವರ್ತಿ ಫಾರ್ ಎನಿ ಪಾರ್ಟಿ. ಹೌದಾ? 100%. ಇವತ್ತಿಲ್ಲ ನಾಳೆ ಬರುತ್ತೆ. ಓಕೆ ವೀಕ್ಷಕರೇ, ಎ ಮಂಜು ಅವ್ರು ನೇರವಾಗಿ ಹೇಳ್ತಿದ್ದಾರೆ, ಯಾವ ಪಾರ್ಟಿಗೂ ವಿಧೇಯಕರಾಗಿರೋಕ್ ಸಾಧ್ಯ ಇಲ್ಲ CP ಯೋಗೇಶ್ವರ್. 100%. ಓಕೆ ಎಸ್ ಸರ್, ತುಂಬಾ ಖುಷಿ ಅನ್ಸುತ್ತೆ. ಇವತ್ತು ಸದನದಲ್ಲಿ ಮಾತಾಡುವಂತ ಸದನದ ಪಟುಗಳೇ ಕಡಿಮೆ. ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರು ಅನ್ನೋ ಕಾರಣಕ್ಕೆ. ಇಂಥದ್ರಲ್ಲಿ ಸಚಿವರನ್ನ ಕನ್ವಿನ್ಸ್ ಮಾಡಿ HC ಮಹದೇವಪ್ಪ ಅವ್ರನ್ನ ಬಿಡ್ಲೇ ಇಲ್ಲ ನೀವು. ಒಂದು ಸಮುದಾಯ, ಅಂಬೇಡ್ಕರ್ ಸಮುದಾಯ ಭವನ ವಿಚಾರದಲ್ಲಿ ಹೆಂಗೆ ನನಗ್ ಬೇಕು ಅಂದ್ರೆ ಹೆಂಗ್ ಕಿತ್ಕೊಂಡ್ ಬರ್ತೀರಾ ಅಂತ? ಅಲ್ಲ ನೋಡಿ, ಅವರು ಮಂತ್ರಿ ಆಗಿದ್ದಾಗ, ನಾನು ಶಾಸಕನಾಗಿದ್ದಾಗ ಅದು ಪ್ರಾರಂಭ ಆಗ್ತದೆ. ಅದಾದ್ಮೇಲೆ ಅದು ಕಂಪ್ಲೀಟ್ ಆದ್ರೆ ಆ ಸಮುದಾಯದವರು ನನ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಬೇರೆಯವರು ಪಾರ್ಟಿಯವರು ಅದ ವಿರುದ್ಧವಾಗಿ ಮಾಡಿಸಿ ಸ್ಟಾಪ್ ಮಾಡಿಸ್ತಾರೆ. ಅವ್ರು ಏನಾರ ಮಾಡ್ಲಿ, ಏನಾರ ಇರ್ಲಿ, ಬಹುಶಃ ನಾವಿದ್ದಾಗ ಏನ್ ಮಾಡ್ತೀವಿ ಅನ್ನೋದು ಭಾರಿ ಮುಖ್ಯ. ಕರೆಕ್ಟ್ ಸರ್. ಆಮೇಲೆ ನಾವೇ ಶಾಶ್ವತವಲ್ಲ, ಅಧಿಕಾರ ಶಾಶ್ವತವಲ್ಲ. ನಮ್ಮ ಅವಧಿನಲ್ಲಿ ಏನ್ ಮಾಡ್ತೀವಿ ಅದು ಉಳಿತದೆ.
ನಾವು ಅದನ್ನ ನಾವು ಮಾಡ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಕೊರಗಬಾರ್ದು. ಈಗ ನನಗೆ ಈಗ ಹಲವಾರು ಚಾಲೆಂಜ್ಗಳಿತ್ತು, ರಸ್ತೆಗಳಿತ್ತು, ಲಿಫ್ಟಿಗೇಷನ್ ಇತ್ತು, ಇವೆಲ್ಲ ಹಿಂದೆ ಇದ್ದ ಪ್ರಧಾನಮಂತ್ರಿಗಳೇ ಅವರು ಕಡೆ ಮಾಡ್ಲಿಲ್ಲ, ರೇವಣ್ಣ ಮಂತ್ರಿ ಅದೇ ಮಾಡ್ಲಿ, ಇವ್ ಮಾಡ್ತಾನ ಅನ್ನೋದಿತ್ತು. ಬಟ್ ಐ ಡಿಡ್ ಇಟ್. ಹಾಸನಕ್ಕೂ ಪ್ರಥಮವಾಗಿ ನೀರು ಕೊಟ್ಟು ನಾನೇ 160 ಕೋಟಿ ರೂಪಾಯಿನಲ್ಲಿ ಫಸ್ಟ್ ಗೊರೂರಿಂದ ಅಮೃತ್ ಯೋಜನೆ ಅಡಿನಲ್ಲಿ ನೀರು ಕೊಟ್ಟದ್ದು ನಾನು. ಕೃಷ್ಣಾ ಲೇಔಟ್ ನ ಇದು ಮಾಡಿದ್ರು ನಾನೇ ಅಂದ್ರೆ ನನ್ನ ಅವಧಿನಲ್ಲಿ ಸಿಕ್ಕಂತ ಅವಕಾಶ ನಾನು ಅಂತ ನನ್ನ ಅವಧಿ ನನಗೆ ಸಿಕ್ಕಂತ ಅವಕಾಶ. ಇದು ನಾನ್ ಮಾಡ್ದಂತ ನನ್ ಕನಸದು ಅಂಬೇಡ್ಕರ್. ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅರ್ಕಲ್ಗೂಡಲ್ಲಿ ಫಸ್ಟ್ ಇಡೀ ರಾಜ್ಯದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮಾಡಲ್ಲ, ನಾನ್ ಮಾಡಿದ್ದೆ. ಕಾರಣ ಏನಂದ್ರೆ ಅಂಬೇಡ್ಕರ್ ಒಂದ್ ಸಮುದಾಯದ ಸೊತ್ತಲ್ಲ. ಅಂಬೇಡ್ಕರ್ ಅಂತಕ್ಕಂಥದ್ದು ಇಡೀ ನನಗೆ ವಿಶ್ವಮಾನವರಲ್ಲಿ ಕುವೆಂಪುನಿಗೆ ಹೆಂಗ್ ಹೇಳ್ತೀವಿ ಅವ್ರ ಸಾಲಲ್ಲಿ ಅವರು ನಿಲ್ಲಿಸಬಹುದು ನನ್ನ ಪ್ರಕಾರ. ಈಸ್ ನೋನ್ ಫಾರ್ ಕಮಿಟ್ಮೆಂಟ್ ಫಾರ್ ದ ಸೋಷಿಯಲ್ ಜಸ್ಟಿಸ್. ಸೊ ನನ್ಗೆ ಅವ್ರ ಬಗ್ಗೆ ಭಾರಿ ಪ್ರೀತಿ. ನಾನು ಏನಾದ್ರು ಪುಸ್ತಕ ಗೀತ ಓದಿದ್ರೆ ಅವ್ರ ಒಬ್ಬರದೇ ಓದಿರೋದು ಅಂಬೇಡ್ಕರ್. ಯಾಕಂದ್ರೆ ಕಾಲೇಜ್ ಡೇಸು ನನ್ನ ಜೊತೆಲಿ ಇದ್ದಿದ್ದು ಅವನ್ನೆಲ್ಲ ನನ್ಗೆ ಭಾರಿ ಪ್ರೇರಣೆ ಆಗಿರ್ತಕ್ಕಂಥದ್ದು. ಅದ್ರ ಒಳಗಡೆನೆ ಯಾಕೆ ಮಾಡಿದೆ ಅಂದ್ರೆ ಸ್ಟ್ಯಾಚ್ಯೂಗೆ ಸೆಕ್ಯೂರಿಟಿ ಇರ್ಬೇಕು. ಈ ಸಮಾಜದಲ್ಲಿ ಏನ್ ಗೊತ್ತಾ, ಕೀಟ್ಲೆಗಳು ತೆಗೆದಾಕೋದು ಮಾಡೋದು, ತೊಂದರೆ ಮಾಡೋದು ಇವೆಲ್ಲ ಮಾಡ್ತಾರೆ. ಈಗ ರೋಡಲ್ಲಿ ಮಾಡೋದು ಇದೆಲ್ಲ ಇದು ಕಾನೂನು ಬಾಹಿರ. ಅದು ಇದಕ್ಕೆ ಒಂದು ಬದ್ಧತೆ ಇರ್ಬೇಕು, ಒಂದು ಇದಿರ್ಬೇಕು. ಅದನ್ನ ಸದನದಲ್ಲೇ ಮಾಡಿ ಸದನದಲ್ಲೇ ಅಲ್ಲಿ ಹಾಕ್ಬೇಕು ಅಂತ ಕ್ಲಿಯರ್ ಮಾಡಿಸ್ತೀವಿ ನಾವು. ಆಮೇಲೆ ಈಗಲೂ ಅಷ್ಟೇ, ಮೊನ್ನೆ ಮಲ್ಪಟ್ನ ಲಿಫ್ಟ್ ಇರಿಗೇಷನ್, ಸೆಕೆಂಡ್ ಲಿಫ್ಟ್ ಇರಿಗೇಷನ್ 77 ಕೋಟಿ, 11.5 ಕೋಟಿ ಕಣಿಯಾರ್ ಲಿಫ್ಟ್ ಇರಿಗೇಷನ್ ಈಗ ನಾವು ತಗೊಂಡೆ ಗೌರ್ಮೆಂಟ್ ಅಲ್ಲಿ ಕೊಟ್ಟರು. ನಾನು ಆಗ್ಬೇಕು ಅಂದ್ರೆ ಯಾಕೆ ಆಗ್ಬೇಕು ಅಂತ ಕನ್ವಿನ್ಸ್ ಮಾಡುವಷ್ಟು ನನಗೆ ಮೆಟೀರಿಯಲ್ ಇರ್ತದೆ. ಸೊ ಆಮೇಲೆ ಅದರಲ್ಲಿ ಬೇರೆಯವರೆಲ್ಲ ಅಂದ್ರೆ ಅದ್ ಮಾಡೋದ್ರಿಂದ ಏನ್ ಲಾಭ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ನನಗೆ ಅದು ಮಾಡೋದ್ರಿಂದ ಜನರಿಗೆ ಏನ್ ಲಾಭ ಆಯ್ತದೆ ಅಂತ ಯೋಚನೆ ಮಾಡ್ತಾರೆ. ಮಂಜು ಅವರಂದ್ರೆ ಒಂದಷ್ಟು ಮೊದಲುಗಳಿಗೆ ಮುನ್ನಡಿ ಬರೆಯುವಂತವ್ರು. ಈ ಮಕ್ಕಳ ಮನೆ ಇಡೀ ರಾಜ್ಯದಲ್ಲೇ ಹೊಸ ಕಾನ್ಸೆಪ್ಟ್, ಮೇಡಮ್ ಅವ್ರ ಹೆಸರಲ್ಲೇ ನಡೀತಾ ಇರೋಂಥದ್ದು. ಏನ್ ಸರ್ ಈ ಉದ್ದೇಶ? ಯಾಕಂದ್ರೆ ನನಗೆ ಒಂಥರ ಇನ್ಸ್ಪೈರ್ ಅನ್ನಿಸ್ತು, ಎಲ್ಲಾ ಕಡೆ ಆಗ್ಬೇಕು, ಜನಪ್ರತಿನಿಧಿಗಳು ಜನರಿಗೆ ಹತ್ರ ಆಗೋದು ಇಂಥ ವಿಚಾರದಲ್ಲಿ. ನೋಡಿ, ಮೊದಲು ಬೇಸಿಕ್ ಆಗಿ ಈ ಸಮಾಜ ಬದಲಾವಣೆ ಆಗ್ಬೇಕಾದ್ರೆ ವಿದ್ಯೆ ಭಾರಿ ಮುಖ್ಯ. ಎಜುಕೇಶನ್ ಇವತ್ತು ಪ್ರೈವೇಟ್ ಎಜುಕೇಶನ್ ಅಲ್ಲಿ ಅತಿ ಹೆಚ್ಚು ಡೊನೇಷನ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮಲ್ಲಿ ಕಾನ್ವೆಂಟ್ ಮಾದರಿನಲ್ಲಿ ಕಳಿಸ್ತೀವಿ ಅಂತ ಹೇಳ್ಕೊಳ್ಳೋದೇ ಒಂದು ಖುಷಿ ಪೋಷಕರು ವರ್ಗದವ್ರಿಗೆ. ಆ ಸೌಕರ್ಯನ ನಾವು ನಮ್ಮ ಊರಲ್ಲೇ ಕೊಟ್ಬಿಟ್ರೆ ಮಕ್ಕಳನ್ನ ಇಲ್ಲೇ ಓದಿಸ್ತಾರೆ. ಆಮೇಲೆ ನಾನು ಓದಂತ ಊರು ನನ್ನ ಶಾಲೆ, ಆಮೇಲೆ ನಾನು ಓದಂತ ಶಾಲೆ ಅರ್ಕಲ್ಗೂಡು. ನಾನು ಮೊದಲನೇದಾಗಿ 13 ಶಾಲೆಗಳನ್ನ ಪಂಚಾಯತಿನಲ್ಲಿ ಸ್ಟಾರ್ಟ್ ಮಾಡಿದೆ. ನನಗೆ ಖುಷಿ ಆಯ್ತು. ಯಾಕೆಂದ್ರೆ ನಾನು ಹೆಂಡತಿ ಐ ನೆವರ್ ಎಕ್ಸ್ಪೆಕ್ಟೆಡ್. ಅವರೆಲ್ಲ ಬೆಂಗಳೂರು ಬೇಸ್ಡ್ ಇದ್ದವರು, ಇಲ್ಲಿಗೆ ಬಂದು ಇಲ್ಲಿ ಮಾಡೋಣ ಅಂತ ಒಂದು ಖುಷಿ ಪಟ್ಟಲ್ಲ. ನನ್ಗೇನು ಅಂತ ಯೋಚನೆ ಮಾಡ್ತಾ ಇದ್ದೆ. 30,000 ರಿಂದ 35,000 ರೂಪಾಯಿ ಒಂದು ಕಾನ್ವೆಂಟ್ಗೆ, ಅಲ್ಲಿ ಒಂದು ನರ್ಸರಿ ಸ್ಕೂಲ್ಗೆ LKG. ಈಗ ಇಲ್ಲಿ ನಾವು ಬರೀ ಕೇವಲ 7,000 ರೂಪಾಯಿನಲ್ಲಿ ಒಂದು ಅಡ್ಮಿಷನ್ 1,000, ತಿಂಗಳಿಗೆ 500 ರೂಪಾಯಿ. ನಾವು ಮಾಡಿಲ್ಲ, ನಮ್ಮ ಜೊತೆಗೆ ಆ ಊರಿನ ಓಲ್ಡ್ ಬಾಯ್ಸ್ ಇದಾರಲ್ಲ ಅವ್ರನ್ನ ಸೇರ್ಸ್ಕೊಂಡ್ ಮಾಡಿಲ್ಲ. ವಾಲಂಟಿಯರ್ ಯಾರು ಎಷ್ಟು ಜನನಾರೇ ಬರ್ಲಿ ಏನಾದ್ರು. ಅದಕ್ಕೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋದು, ಈ ಫೆಸಿಲಿಟೀಸ್ ಕೊಡೋದೆಲ್ಲ ನಮ್ದು. ಅವರು ದಿನನಿತ್ಯದ ಒಂದು ನೋಡ್ಕೊಳ್ತಕ್ಕಂಥದ್ದು ಆ ಹೆಡ್ ಮಾಸ್ಟ್ರು. ಒಂದು ವರ್ಷಕ್ಕೆ 1,000 ಫೀಸ್ ಅಷ್ಟೇ ಅಲ್ಲ, ಅಂದ್ರೆ ಅಡ್ಮಿಷನ್ ಫೀಸ್ 1,000, ತಿಂಗಳಿಗೆ 500, 7,000 rupees in a year. ಆಮೇಲೆ ಅವ್ರು ಏನ್ ಹೇಳ್ಕೊಡ್ತಾರೆ ಸೇಮ್ ಅದೇ ಮಾಡ್ತೀವಿ. ಯು ವಿಸಿಟ್ ಒಂದ್ ಸ್ಕೂಲ್, ಹೆಂಗಿದೆ ಏನು ಎತ್ತ ಅಂತಕ್ಕಂಥದ್ದನ್ನ ನೋಡಿ. ಬಟ್ ಐ ಆಮ್ ಸೋ ಹ್ಯಾಪಿ. ಬದಲಾವಣೆ, ಆಮೇಲೆ ಸೋ ಹ್ಯಾಪಿ ಅಂದ್ರೆ ಮಾಡಿದೀನಿ ಅನ್ನೋದಕ್ಕಿಂತ ಬದಲಾವಣೆ ಅಲ್ಲ, ಮಕ್ಕಳು ಬದಲಾವಣೆ ಆಗಿದ್ದಾರೆ, ಅಲ್ಲಿ ಖುಷಿ ನಮ್ಗೆ. ಓಕೆ, 2023 ಚುನಾವಣೆ ತುಂಬಾ ಚೆನ್ನಾಗಿ ನೆನಪಿದೆ. ಯುವಕರು ರಾಜಕೀಯಕ್ಕೆ ಬರ್ಬೇಕು. ನಿಮ್ ಮನೇಲೆ ಮಗ ಮಡಿಕೇರಿ ಶಾಸಕರಾಗ್ಬಿಟ್ರು. ಪಕ್ಷ ಬೇರೆ ಆದಾಗ ಏನಾದ್ರು ವ್ಯತ್ಯಾಸಗಳಾಗಿತ್ತ? ಇಲ್ಲ, ನಮಗೆ ವ್ಯತ್ಯಾಸಗಳು ಪಕ್ಷ ಬೇಜಾರಾಗಿದ್ದು ಏನಾಗ್ಲಿಲ್ಲ. ಬಟ್ ಮನಸ್ಸಿಗೆ ನೋವಾಯ್ತು. ಒಂದೇ ಮನೆಯಲ್ಲಿ ಇಬ್ರು ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನೋವಾಯ್ತು. ಬಟ್ ನಾನು ನನ್ನ ಮಗನಿಗೆ ಒಂದು ಟಿವಿ ಚಾನೆಲ್ ಹೇಳ್ದೆ, ಅಪ್ಪೆಲ್ಲಿರ್ತಾನೆ ಅಲ್ಲಿರೋದು ಭಾರಿ ಉತ್ತಮ, ಅದನ್ನ ಯೋಚನೆ ಮಾಡುವಂತ ಹೇಳಿದ್ದೀನಿ ನಾನು. ಹೌದು. ಬಟ್ ಅವನು ಹಿಸ್ ಥಿಂಕಿಂಗ್ ಇಸ್ ಡಿಫ್ರೆಂಟ್.
ನಾನು ಯಾರೋ ಶಾಡೋನ ಬೇಕಾಗಿಲ್ಲ, ನನ್ನ ಇದ್ರಲ್ಲಿ ನನಗೆ ಬರಬೇಕು ಅಂತ ಹೇಳಿ ಅವ್ನು ತೀರ್ಮಾನ ತಗೊಂಡ. ಅದು ಅವನಿಗೆ ಬಿಟ್ಟಿರೋದು. ಬಟ್ ಯಶಸ್ಸು ಕಂಡ್ರು ಅದರಲ್ಲಿ. ಹೌದಾ? ಅಲ್ಲ, SS ಕಂಡ್ರು ಅಂದ್ರೆ ಆ MLC ಎಲೆಕ್ಷನ್ ಫಸ್ಟ್ ಅಲ್ಲಿ ಮಾಡಿ ಅಲ್ಲಿ ಕಾಂಗ್ರೆಸ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಿಸ್ಟಮ್ ಮಾಡ್ತಾರೆ. ಹೌದು, ಸಿಸ್ಟಮ್ ಮಾಡಿದಾಗ ಅವನೇನೋ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತದೆ. ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆದಾಗ ಅನುಕೂಲ ಆಗ್ತದೆ. ಈಸ್ ಡೂಯಿಂಗ್ ವೆಲ್ ಅಂತ ಅನ್ಸುತ್ತೆ. ಯುವಕರ ರಾಜಕೀಯಕ್ಕೆ ಬರ್ಬೇಕಾ ಸರ್? 100% ಬರ್ಬೇಕು. ಓಕೆ, ಯುವಕರು ಬರಬೇಕು. ಮತದಾರರು ಯಾರನ್ನ ಗೆಲ್ಸ್ಬೇಕು ಅಂದ್ರೆ ಪಾರ್ಟಿ ನೆಕ್ಸ್ಟ್ ಸೇವೆನ ಯಾರು ಮಾಡ್ತಾನೆ ಅನ್ನೋ ಒಂದು ಯಾವ ಪಾರ್ಟಿಲಿ ಇರ್ತಾರೆ ಮೊದಲು ಅವ್ರಿಗೆ ಚಾಯ್ಸ್ಕೊಂಡು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನೋದು ಮಾಡ್ಬೇಕು ಫಸ್ಟ್. ಆಮೇಲೆ ಎಲ್ಲಾ ಪಕ್ಷರು ಹೆಂಗ್ ಅಧಿಕಾರ ಹಿಡಿಬೇಕು ಅಂತ ಇರ್ತದೆ ಬಿಟ್ರೆ ಯಾರು ಯಾವ ದೇಶ ಉದ್ಧಾರ ಮಾಡ್ಬೇಕು ಅಂತ ಹೇಳೋ ಪಕ್ಷಗಳು ಬರೀ ಕಾಣಬೇಕು. ಆಮೇಲೆ ಅಧಿಕಾರ ಹಿಡಿದ್ರೆ ನೀನ್ ಏನಾದ್ರು ಮಾಡಕ್ ಸಾಧ್ಯ, ಅಧಿಕಾರ ಇಲ್ದ್ರೆ ಏನು ಮಾಡಕ್ಕಾಗಲ್ಲ. ಮಂಜು ಅವರು ಎಲ್ಲಾ ಪಕ್ಷದಲ್ಲೂ ಗೆಲುವು ಸೋಲು ಎಲ್ಲವನ್ನು ಕಂಡವ್ರೆ. ಈ ಸಲ JDS ಅಲ್ಲಿ ಗೆದ್ದವ್ರೆ, ಆದ್ರೆ ಸರ್ಕಾರ ಅವ್ರದ್ದಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿಗಳ ನಡುವೆ ಅರ್ಕಲ್ಗೂಡು ಅಭಿವೃದ್ಧಿ ಆಗುತ್ತಾ? ಇಲ್ಲಿನ ಮತದಾರರನ್ನೇ ಕೇಳೋಣ ಏನಂತಾರೆ ಅಂತ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರವೀಂದ್ರ ಕುಮಾರ್ ಅಂತ. ಏನ್ ಮಾಡ್ತೀರಾ? ಸುಮಾರು 30 ವರ್ಷಗಳಿಂದ ಕನ್ನಡ ಪರ ಸಂಘಟನೆಯ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ. ಅರಕಲಗೂಡು ತಾಲೂಕು. ಸರ್, ನಿಮ್ ಪ್ರಕಾರ ಅರ್ಕಲ್ಗೂಡಲ್ಲಿ ಇರುವಂತ ಜ್ವಲಂತ ಸಮಸ್ಯೆ ಏನು? ಅರಕಲಗೂಡು ತಾಲೂಕಲ್ಲಿ ಜ್ವಲಂತ ಸಮಸ್ಯೆಗಳು ಅಂತಂದ್ರೆ ಬಹಳಷ್ಟಿದೆ. ಅರಕಲಗೂಡು ನೀವು ಹೇಳಿದಾಗೆ ಇಷ್ಟೆಲ್ಲ ರಾಜಕಾರಣಿಗಳು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು, ರಾಷ್ಟ್ರ ಮಟ್ಟಕ್ಕೂ ಕೊಡುಗೆಯನ್ನು ಕೊಟ್ಟಂತಹ H. N. ನಂಜೇಗೌಡರೆಲ್ಲ ಇದ್ದಾರೆ. ಆದ್ರೆ ಇವತ್ತು ಏನಾಗಿದೆ, ಎಲ್ಲೋ ಒಂದ್ ಕಡೆ ಸ್ವಾರ್ಥ ರಾಜಕಾರಣನೋ ಅಥವಾ ಇನ್ನೊಂದು ಅಂತ ಗೊತ್ತಾಗ್ತಿಲ್ಲ. ಅರಕಲಗೂಡು ಅಭಿವೃದ್ಧಿ ಅಂತೂ ಶೂನ್ಯ. ಸ್ವತಂತ್ರ ಬಂದ ಇಲ್ಲಿವರೆಗೂ ಇಷ್ಟೆಲ್ಲ ರಾಜಕಾರಣಿಗಳು ರಾಜಕಾರಣ ಮಾಡ್ಕೊಂಡು ಬಂದ್ರೆ ಅರಕಲಗೂಡು ತಾಲೂಕು ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಜೊತೆಗೆ ಇವಾಗ ಕ್ಷೇತ್ರವಾರು ಬಂದಾಗ ಹಳ್ಳಿ ಮೈಸೂರು ಸಹ ನಮ್ಮ ಭಾಗಕ್ಕೆ ಸೇರ್ಪಡೆ ಆಗಿದೆ. ಆ ಭಾಗಕ್ಕೆ ಹೋಗಿ ನೋಡಿದ್ರು ಸಮೇತ ಅಲ್ಲೂ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಕಂಡು ಬಂದಿಲ್ಲ. ಇಲ್ಲಿ ಹೇಮಾವತಿ ಕಾವೇರಿ ನದಿಗಳು ಹರಿತಾ ಇದ್ರು ಸಮೇತ ರೈತರ ಸಮಸ್ಯೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಪ್ರತಿನಿತ್ಯದ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳುವಂಥ ರಾಜಕಾರಣಿಗಳು ಆ ರೈತರ ಸಂಕಷ್ಟಗಳಿಗೆ, ರೈತರ ಭೂಮಿಗೆ ನೀರು ಕೊಡುವಂಥ ಕೆಲಸದಲ್ಲೂ ಸಮೇತ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಜೊತೆಗೆ ಅರಕಲಗೂಡು ತಾಲೂಕಿನ ಮುಖ್ಯವಾಹಿನಿ ಆದರೂ ಸಹ ಇಲ್ಲಿ ಬಹಳಷ್ಟು ಸಮಸ್ಯೆಗಳ ಸಾಗರವಾಗಿದೆ ಅಂತ ಹೇಳ್ಬೋದು. ಇವತ್ತು ಈ ಒಂದು ಭಾಗದಲ್ಲಿ ಒಂದು UGD ವ್ಯವಸ್ಥೆಯನ್ನು ಇದುವರೆಗೂ ಮಾಡ್ಲಿಕ್ಕೆ ಸರಿಯಾಗಿಲ್ಲ. ಕುಡಿಯೋ ನೀರಿಗೆ ಹೇಮಾವತಿ ಜಲಾಶಯ 6 ಕಿಲೋಮೀಟರ್ ದೂರ ಇದ್ರು ಸರಿಯಾದ ರೀತಿ ಸಮರ್ಪಕವಾದಂತಹ ಕುಡಿಯೋ ನೀರಿನ ಇದನ್ನ ಸರಿಪಡಿಸೋಕ್ಕಾಗಿಲ್ಲ. ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಬಹಳಷ್ಟು ಸಮಸ್ಯೆಗಳಿದೆ. ಇಲ್ಲಿಂದ ಹಾಸನಗೆ ಹೋಗುವಂತಹ ಇದು ಎದುರಾಗ್ತಿದೆ. ಶೈಕ್ಷಣಿಕವಾಗಿಯೂ ಸಹ ಉನ್ನತ ಒಂದು ವ್ಯಾಸಂಗಕ್ಕಾಗಲಿ, ಪ್ರತಿಯೊಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾದರೂ ಶೈಕ್ಷಣಿಕವಾಗೂ ಸಹ ಯಾವುದೇ ರೀತಿಯ ಒಂದು ಸರಿಯಾದ ರೀತಿಯ ಸವಲತ್ತುಗಳಿಲ್ಲದೆ ಬಹಳಷ್ಟು ಜನ ಅಧಿಕಾರಿಗಳು ತನ್ನ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಸನಕ್ಕೆ ಹೋಗಿ ಹಾಸನಿಂದ ಅರಕಲಗೂಡು ತಾಲೂಕಿಗೆ ಬಂದು ಅಪ್ ಡೌನ್ ಮಾಡುವಂಥ ದುಸ್ಥಿತಿ ಈ ತಾಲೂಕಿಗೆ ಬಂದು ಒದಗಿದೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು KR ಮಂಜುನಾಥ್. ಏನ್ ಮಾಡ್ತೀರಾ ಸರ್? ವ್ಯವಸಾಯ ಮಾಡ್ತೀವಿ ಸರ್. ಹೇಗಿದೆ ಸರ್ ಅರ್ಕಲ್ಗೂಡಲ್ಲಿ? ವ್ಯವಸಾಯಕ್ಕೆಲ್ಲ ಅನುಕೂಲ ಇದೆಯಾ? ನೀರಾವರಿ ಇದೆಯಾ? ಅರ್ಕಲಗೂಡಿಗೆ ಅನುಕೂಲ ಏನಂತದ್ದೇನಿಲ್ಲ. ಈಗ ನಮ್ಗೇನಾಗಿದೆ ಅಂದರೆ ಆ ಕಡೆಯಿಂದ ಹಾರಂಗಿ ಬಂದಾಗ ಒಂದು ಬೆಳೆ ಆಗುತ್ತೆ. ಹಾರಂಗಿ ಬೆಳೆಲಿ H. N. ನಂಜೇಗೌಡರು ಮಾಡಿಸ್ಕೊಟ್ಟಂಥ ನಾಲೆ ಅದು ಹಿಂದೆ. ಈಗ ಕಟ್ಟೆಪುರ ನಾಲೆ ಅದು ಕೂಡ 2 ಟೈಮ್ ಬಿಡ್ತಾ ಇತ್ತು, ಇವಾಗ 1 ಟೈಮ್ ಬಿಡ್ತಾ ಇದ್ದಾರೆ. ವ್ಯವಸಾಯಗಳು ನಮಗೆ ನೋಡಿ, ನಮ್ಮ ಇಲ್ಲಿ 2 ನದಿ ಇದೆ. ಕಟ್ಟೆಪುರ ಇದೆ, ಈ ಕಡೆ ಹೇಮಾವತಿ ಇದೆ. ಹಾರಂಗಿ ಮತ್ತು ಕಾವೇರಿ ಮತ್ತು ಹೇಮಾವತಿ 2 ಇದೆ. ಆದರೂ ಕೂಡ ಇಲ್ಲಿಂದ ಮುಂದಕ್ಕೆ ಹೋಗತಕ್ಕಂಥ 200 ಕಿಲೋಮೀಟರ್ ದೂರದವರು ಅದನ್ನು ಉಪಯೋಗ ಪಡಿಸ್ಕೊತಾ ಇದ್ದಾರೆ, ಮಂಡ್ಯ ಜಿಲ್ಲೆಯವರು. ಆಯ್ತಾ, ನಾವು ನದಿ ಪಕ್ಕ 10 ಕಿಲೋಮೀಟರ್ 20 ಕಿಲೋಮೀಟರ್ ಇದ್ದೀವಿ. ನಮ್ಮ ಇರತಕ್ಕಂಥ ರೈತರುಗಳಿಗೆ ಏನಾರ ಒಂದು ವ್ಯವಸ್ಥೆ ಮಾಡಿ, ಬಲದಂಡ ಎಡದಂಡ ನಾಲೆಗಳನ್ನು ಮಾಡಿ ನಿರಂತರವಾಗಿ 2 ಬೆಳೆ ಬೆಳೀತಕ್ಕಂಥ ವ್ಯವಸ್ಥೆಯನ್ನ ಈ ತಾಲೂಕಿನಲ್ಲಿ ಶಾಸಕರುಗಳಾಗಲಿ ಅಥವಾ ಈ ಜಿಲ್ಲೆಯಲ್ಲಿ MP ಗಳಾಗಲಿ ಯಾರು ಕೂಡ ಇಲ್ಲಿ ತನಕ ಮಾಡಿಲ್ಲ. ಈಗಲಾದ್ರೂ ಮುಂದಕ್ಕೆ ಬರತಕ್ಕಂಥ ಶಾಸಕರು ಅಥವಾ ಈಗಿರತಕ್ಕಂಥ ಶಾಸಕರು, ಈಗಿರತಕ್ಕಂಥ MP ಅವರು ಏನಾದರೂ ಬದಲಾವಣೆ ಮಾಡಿ ನಮ್ಮ ಅರಕಲಗೂಡು ಕ್ಷೇತ್ರಕ್ಕೆ ಮತ್ತು ಆ ಕಡೆಯಿಂದ ಗೊರೂರು ಹೇಮಾವತಿಯಿಂದ ಬರತಕ್ಕಂಥ ಅರಕಲಗೂಡು ಭಾಗಕ್ಕೆ ಬರ್ತಕ್ಕಂಥ ನಾಲೆಗಳನ್ನು ಹೇಗೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 2 ಬಾರಿ 2 ಬೆಳೆಗಳನ್ನು ಬೆಳೆಯೋದಕ್ಕೆ ನಿರಂತರವಾಗಿ 12 ತಿಂಗಳು ಕೂಡ ನೀರು ಹರಿಯತಕ್ಕಂಥ ವ್ಯವಸ್ಥೆ ಇದೆ. ಆ ರೀತಿ ವ್ಯವಸ್ಥೆಯನ್ನು ನಮ್ಮ ಅರಕಲಗೂಡು ತಾಲೂಕಿಗೆ 2 ನದಿಯಿಂದ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ಹಲವಾರು ಸಾರಿ ಬಂದಿದೆ. ಅವರು ಕೂಡ ಗೊತ್ತು, ಅವರು ಹಿರಿಯ ರಾಜಕಾರಣಿಗಳು ಸಿಗ್ತಾರ ಜನಸಾಮಾನ್ಯರಿಗೆ? ಜನಸಾಮಾನ್ಯರಿಗೆ ಸಾಮಾನ್ಯ ಸಿಗ್ತಾರೆ. ಸಿಗೋದ್ರಿಂದನೇ ಅಲ್ವಾ ಸುಮಾರು ವರ್ಷಗಳಿಂದ ಅವರು ಶಾಸಕರಾಗಿ ಬರ್ತಾ 4 ಸಾರಿ ಶಾಸಕರಾಗಿದ್ದಾರೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ನಮಸ್ಕಾರ ಸರ್. ನನ್ನ ಹೆಸರು ಮಂಜುನಾಥ್ ಅಂತವ. ಏನ್ ಮಾಡ್ತೀರಾ? ನಾವು ಕಾಂಟ್ರಾಕ್ಟ್. ಹೌದು. ಕಮಿಷನ್ ಜೋರಾಗಿ ನಡೆಯುತ್ತಾ ಇಲ್ಲಿ? ಸಿಕ್ಕಾಪಟ್ಟೆ ನಡೀತದೆ ಸರ್.
ಪರ್ಸೆಂಟ್ ಇದೆ ಇವಾಗ? ಈ ಹಿಂದೆ 41 ಇದ್ರೆ 40 ದಾಟಿದೆ ಈಗ ಅನ್ಸ್ತದೆ. ಈಗ ಅಧಿಕಾರಿಗಳ ತಾತಾರ ಶಾಸಕರ ತಾತಾರ ಈಗೆಲ್ಲ ಮಿಕ್ಸ್ ಅಲ್ವಾ, ಎರಡು ಕೈ ಜೋಡಿಸಿ ಚಪ್ಪಾಳೆ. ಕಷ್ಟ ಕಾಂಟ್ರಾಕ್ಟರ್ಗಳಿಗೆ ಜೀವನ ತುಂಬಾ ಕಷ್ಟ ಆಗಿದೆ. ಏನಾಗ್ಬೇಕು ಸರ್? ಇಲ್ಲ ಕಾಂಟ್ರಾಕ್ಟ್ ಬಹಳ ಚೆನ್ನಾಗಿತ್ತು, ಕರ್ದು ಕೊಡ್ತಾ ಇದ್ರಿ ಕೆಲ್ಸವ, ಮಾಡ್ಬನ್ನಿ ಯಾರು ಮಾಡಲ್ಲ ಅಂತವ. ಇವಾಗ 40% 50% ಕೊಟ್ಟು ಮಾಡಕ್ಕೆ ಮುನ್ನುಗ್ತಾ ಇದಾರೆ. ಅದೇನೋ ಲಾಭ ಮಾಡ್ತಾರೋ ಅದೇನೋ ಭಗವಂತ ಗೊತ್ತಿರೋ ಗೊತ್ತು. ಡೆವಲಪ್ಮೆಂಟ್ ಹೆಂಗ ಆಗತ್ತೋ ಗೊತ್ತಿಲ್ಲ. ಕ್ಲಿಯರ್ ಆಗ್ತಿದ್ಯಾ? ಇಲ್ಲ ಸರ್, ತುಂಬಾ 3 ವರ್ಷ 4 ವರ್ಷ ಸರ್ಕಾರ ಲೆವೆಲ್ ಮಿನಿಸ್ಟರ್ಗಳು ಕೊಡ್ತಿರ್ಬೇಕಾದ ಪರಿಸ್ಥಿತಿ ಬಂದ್ ಕೂತಿದೆ ಈಗ. ಏನಾಗ್ಬೇಕು ಸರ್ ಅರ್ಕಲ್ಗೂಡ್ಗೆ ನಿಮ್ ಪ್ರಕಾರ? ಅರ್ಕಲ್ಗೂಡಿಗೆ ಹೇಳಕ್ ಬರ ತುಂಬಾ ಜಾಸ್ತಿ ಇದೆ, ಅವೆಲ್ಲ ಹೇಳಕ್ ದಿನ ಎಲ್ಲ ಆಗತ್ತೆ, ಆಗಲ್ಲ. ತೀರಾ ಮುಖ್ಯವಾಗಿ ನೋಡಿ, ನಮ್ಮ ಆರೋಗ್ಯ ಮತ್ತೆ ಶಿಕ್ಷಣ ಇದೆಯಲ್ಲ, ಇದೆರಡಿಗೂ ಬಹಳ ತೊಂದರೆ ಇದೆ ನಮ್ಮ ತಾಲೂಕು ಜನಗಳಿಗೆ. ನಮ್ಮ ಕ್ಷೇತ್ರದ ಮಕ್ಕಳುಗಳೆಲ್ಲ ಇಲ್ಲಿ ಯಾವ್ದೋ ಒಂದು ಅರ್ಕೋಡ್ ತಾಲೂಕಲ್ಲಿ ಒಂದು ಡಿಗ್ರಿ ಕಾಲೇಜಲ್ಲಿ, ಒಂದು ಡಿಪ್ಲೊಮಾ ಕಾಲೇಜಲ್ಲಿ ಯಾವೂ ಇಲ್ಲ. ನಮ್ಮ ಪಕ್ಕದ ಕ್ಷೇತ್ರ ಅರ್ಕೋಡ್ ಒಳೇಶ್ವರ ಕ್ಷೇತ್ರದಲ್ಲಿ ಡಿಗ್ರಿ ಎಲ್ಲ ಇದಾವೆ. ನಮ್ಮ ಕ್ಷೇತ್ರ ತರಂತ ನಮ್ಮ ಶಾಸಕರು ಯಾರು ಅಂತ ದೊಡ್ಡತನ ಮಾಡ್ತಾ ಇಲ್ಲ. ಶಿಕ್ಷಣ ಹೇಳಿದ್ರಿ, ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಸಮಸ್ಯೆ. ಆರೋಗ್ಯ ಅಂದ್ರೆ ನೋಡಿ ಸರ್, ಈಗ ನಮ್ಮ ತಾಲೂಕದ ಹಾಸ್ಪಿಟಲ್ಗಳು ಯಾವ ಮೇಲ್ದರ್ಜೆ ಹಾಸ್ಪಿಟಲ್ಗಳು ಇಲ್ಲ. ಇಲ್ಲೊಂದು ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಏನಾದ್ರು ಆಕ್ಸಿಡೆಂಟ್ಗಳು ಇರೋದಂದ್ರೆ ಫಸ್ಟ್ ಏಡ್ ಮಾಡೋಕ್ಕೂ ಡಾಕ್ಟರ್ಗಳಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈಗ. ನಾವು ತುಂಬ ಹೋಗ್ಬೇಕಾದ್ರೆ ಇಲ್ಲ ಅರ್ಕೋಡ್ ಹೋಗ್ಬೇಕು ಫಸ್ಟ್ ಏಡ್ಗೆ, ಇಲ್ಲ ಹಾಸನ ಹೋಗ್ಬೇಕು, ಹಾಸನ ಮೈಸೂರು ಬೆಂಗಳೂರು ಹೋಗ್ಬೇಕು. ಅಲ್ಲ ಸರ್, ಒಂಥರ ಪ್ರವಾಸಿ ತಾಣ ರಾಮನಾಥ್ಪುರ ಅಂದ್ರೆ ಭಯ. ದಕ್ಷಿಣ ಕಾಶಿ ಸರ್, ದಕ್ಷಿಣ ಕಾಶಿದು ಒಳ್ಳೊಳ್ಳೆ ಪುರಾತನ ಕಾಲ ದೇವಸ್ಥಾನಗಳಿದಾವೆ ಇಲ್ಲಿ. ಆ ದೇವಸ್ಥಾನಗಳಿಗೆ ಇಲ್ಲಿವರೆಗೆ 25-30 ವರ್ಷದಿಂದ ಒಬ್ರು ಶಾಸಕರು ₹1 ದುಡ್ಡು ತಂದು ಹಾಕಿಲ್ಲ ಅವ್ರಿಗೆ. ನಿಮ್ಮ ಹೆಸರು? ಸರ್ ಧನಂಜಯ ಅಂತ. ಏನ್ ಮಾಡ್ತೀರಾ? ಸಹಾಯ ಮಾಡ್ತೀರಾ ಸರ್. ಏನೇನ್ ಬೆಳಿತೀರಾ ಸರ್? ಸರ್ ಭತ್ತ, ಜೋಳ, ರಾಗಿ ಎಲ್ಲ ಬೆಳಿತೀವಿ. ಆದ್ರೆ ರೈತರಿಗಾಗಿ ಈ ರೈತರು ಬೆಳೆದ ಬೆಳೆನ ಸಾಕ್ಸಕ್ಕೆ ಒಂದು ರೋಡ್ ಇಲ್ಲ. ಈ ಡಾಂಬರೀಕರಣ ಆಗೈತೆ, ರೋಡಲ್ಲೆಲ್ಲ ಓಡಾಡ್ಬೋದು. ಬಟ್ ರೈತರು ಹೊಲದಿಂದ ಬೆಳೆದ ಬೆಳೆನ ಮನೆ ಹತ್ರ ತರಕ್ಕೆ ರೋಡ್ ಇಲ್ಲ. APMC ಎಲ್ಲ ಇದೆಯಾ? APMC ಸರ್ ಈಗ ದಿವಾಕರ್ ಗೌಡ್ರು, ಈಗ ಸಿದ್ದರಾಮಯ್ಯ CM ಸಾಹೇಬ್ರಾದ್ಮೇಲೆ ರಾಮನಾಥ್ಪುರಕ್ಕೆ APMC ಕೊಟ್ಟಿದ್ದಾರೆ, ತಂದ್ರು. ಶ್ರಮ ಪಟ್ಟಿ ಭಾರಿ ಹೋರಾಟ ಮಾಡಿ ಅದಕ್ಕೂ ಅಡೆತಡೆಗಳಾಗಿದ್ದು ದಿವಾಕರ್ ಗೌಡ್ರು ಭಾರಿ ಹೋರಾಟ ಮಾಡಿ ತಗೊಂಬಂದಿದ್ದಾರೆ. ನಮ್ಗೆ ಆ ಬೆಳೆನ ಹೊಲದ ಹತ್ರದಿಂದ ಮನೆಗೆ ತರಕ್ಕೆ ಎಷ್ಟು ಹಿಂಸೆ ಆಗಿದೆ ಅಂದ್ರೆ, ಎಷ್ಟೋ ಜನ ಎತ್ತಂಗಡಿಲಿ ಬಿದ್ದಿದ್ದ ದನಕರುಗಳು ಏಟಾಗಿದೆ, ಟ್ಯಾಕ್ಟ್ರಿಲಿ ಉರುಳಿ ಸಾವನ್ನಪ್ಪಿದ್ದಾರೆ. ನಮ್ಗೆ ಆ ಥರದ ಒಂದು ಯೋಜನೆ ಏನು ಮಾಡಿಲ್ಲ ಯಾವುದೇ ಶಾಸಕರಾಗಿರ್ಬೋದು. ಈ ಮುಂದಾಳತ್ವಾಗಿ ವಹಿಸ್ಕೊಂಡು ಯಾರು ಬರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಬೆಳೆಯಕ್ಕಾಗಲ್ಲ. ಅವ್ರು ನಾವು ಮಾಡ್ತೀವಿ ಅಂತ ಬಂದ್ರೆ ಅವ್ರಿಗೆ ಆದ್ಯತೆನೇ ಇಲ್ಲ. ಏನ್ ಮಾಡಕ್ಕೆ? ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಶಾಸಕರಿಗೆ ಅಂದ್ರೆ ಶಾಸಕರು ಆಗ್ಬಿಟ್ರೆ ಆಗ್ನಿಲ್ಲ ಸರ್. ಉದ್ಯೋಗ, ಈ ಉದ್ಯೋಗ ನಾನು ಅಭಿವೃದ್ಧಿ ಮಾಡಿದ್ರೆ ಅಂದ್ರೆ ಅಭಿವೃದ್ಧಿ ಅದಲ್ಲ ಸರ್. ಯಾರು ಓದಿ ಯಾರು ಉದ್ಯೋಗ ಇಲ್ವೋ ಅವ್ರಿಗೆ ಉದ್ಯೋಗ ಕೊಡ್ಸೋರು ಮಾತ್ರ ಅಭಿವೃದ್ಧಿ. ಅದು ಅಭಿವೃದ್ಧಿ ಮಾಡಿದೀನಿ ಅಂದ್ರೆ ರೋಡು, ಡಾಂಬರು ಇದಲ್ಲ. ಯಾರು ಓದ್ಕೊಂಡು ಉದ್ಯೋಗದಲ್ಲಿ ಇಲ್ದೇ ಇರ್ತಾರಲ್ಲ ಅವ್ರಿಗೆ ಉದ್ಯೋಗ ಕೊಡ್ಸೋದೇ ಅಭಿವೃದ್ಧಿ. ಸರ್ ನಮಸ್ತೆ. ನಿಮ್ಮ ಸರ್ ನಮಸ್ಕಾರ ಸರ್, ನನ್ನ ಹೆಸರು ರಾಮೇಗೌಡ ಅಂತೇಳಿ, ನಾನೊಬ್ಬ ರೈತ. ಹೇಗಿದೆ ಸರ್ ನೀರಾವರಿ ಎಲ್ಲ? ನೀರಾವರಿ ಶೂನ್ಯ ಇದೆ ಸರ್ ಇಲ್ಲಿ. ಶೂನ್ಯ ಅಂದ್ರೆ ನಂಜೇಗೌಡರ ಕಾಲದಲ್ಲಿ ಏನ್ ನೀರಾವರಿ ಆಗಿತ್ತು ಅದನ್ನ ಬಿಟ್ರೆ ಇತ್ತೀಚಿನ ರಾಜಕಾರಣಿಗಳು ಅವ್ರು ಸ್ವಇಚ್ಛೆಯಿಂದ 1 TMC ನೀರು ಕೊಟ್ಟಿಲ್ಲ. ಇಲ್ಲಿ ಇವಾಗ ಕಾವೇರಿ ದಂಡೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ನಾವು. ಕಾವೇರಿ ಹೊಳೆ ಇಲ್ಲಿಂದ 150 ಮೀಟರ್ ಇರ್ಬೋದು ಅಷ್ಟೇ. ಇವಾಗ ಇಲ್ಲಿ ಬೇಸಿಗೆ ಇದೆ, ದನಕರುಗಳು ಕುಡಿಯಕ್ ನೀರಿಲ್ಲ. ಆ ಪರಿಸ್ಥಿತಿಯಲ್ಲಿ ಅರಕಲಗೂಡು ತಾಲೂಕಿದೆ. ಇಲ್ಲಿ 2 ಹೊಳೆಗಳು ಹರಿತವೆ ಸರ್. ಬಳ್ಳಾರಿ ಆ ಕಡೆ ಎಲ್ಲ ಹೋದ್ರೆ ಒಪ್ಕೊಳ್ಳೋಣ, ಅಲ್ಲಿಗೆ ಕಷ್ಟ ಇದೆ ನೀರು ಕೊಡ್ಲಿಕ್ಕೆ. ಇಲ್ಲಿ 2 ಹೊಳೆ, ಹೇಮಾವತಿ ಇದೆ, ಕಾವೇರಿ ಇದೆ. ಅದಿದ್ರೂ ಕೂಡ ನಮ್ಗೆ ನೀರಿಲ್ಲ. ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಹಳ್ಳಿ ಮೈಸೂರು ಅಂತ ಒಂದು ಹೋಬಳಿ ಆಡ್ ಆಗಿದೆ ಸರ್. ಅದು ಒಂದು ಆಕ್ಚುಲಿ ಹೊಳೆನರಸೀಪುರ ತಾಲೂಕು. ಅಲ್ಲಿ ಮೇಜರ್ ಕುರಿಗೆ ಸಾಕಣೆ ಮಾಡ್ತಾರೆ ಅಲ್ಲಿ. ಇವಾಗ ಅಲ್ಲಿ ಕುರಿಗಳಿಗೆ ನೀರು ಕುಡ್ಸಕ್ಕೆ ಯಾರಿಗೂ ಬೋರ್ವೆಲ್ಗೆ ನೀರು ಬರುತ್ತೆ ಅವ್ರ ಬೋರ್ವೆಲ್ಗೆ ದುಡ್ಡು ಕೊಟ್ಟು ಕುರಿಗಳ ನೀರು ಕುಡಿಸ್ಬೇಕು. ಇದು ರಿಯಾಲಿಟಿ ಈ ತಾಲೂಕಲ್ಲಿ ಇರ್ತಕ್ಕಂಥದ್ದು. ಅಂತ ಒಂದು ಅಭಿವೃದ್ಧಿನ ಇಲ್ಲಿ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ನೋಡಿ. ಅಲ್ಲ ಸರ್, ಇಡೀ ರಾಜ್ಯಕ್ಕೆ ಪರಿಹಾರ ಕೊಡ್ತಿದ್ದವ್ರು ನಂಜೇಗೌಡರು ನೀರಾವರಿ ವಿಚಾರದಲ್ಲಿ. ಅವ್ರ ಕ್ಷೇತ್ರಕ್ಕೆ ನೀರಾವರಿ ಸಮಸ್ಯೆ ಅಂದ್ರೆ ಏನ್ ಸರ್? ಅವ್ರ ಕೈಲಿ ಅದನ್ನ ಮಾಡಿದ್ರು ಸರ್. ಮುಂದುವರೆದು ಮಾಡ್ಲೇಬೇಕಲ್ಲ ಸರ್. ಯಾವಾಗ್ಲೂ ಮುಂದುವರೆದು ಏನು ಮಾಡಕ್ಕಾಗಿಲ್ಲ. ಒಂದೇ ಸಾರಿ 100 ವರ್ಷಕ್ಕಾಗೋ ಅಭಿವೃದ್ಧಿ ಯಾರು ಮಾಡಕ್ಕಾಗಲ್ಲ ಸರ್. ಅವರ ಅನಿಸಿಕೆಯಲ್ಲಿ ಎಷ್ಟಿತ್ತು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇವಾಗ ಮುಂದುವರೆದು ಏನು ಮಾಡಿಲ್ಲ ಸರ್. ಇಲ್ಲಿ ಶಾಸಕರು ಸಿಗ್ತಾರ? ಸಿಗ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಆದ್ರೆ UGD ಬಗ್ಗೆ ತುಂಬಾ ಜನ ಹೇಳ್ತಾ ಇದ್ರು ಸರ್. ಈ ವಿಧಾನಸಭಾ ಕ್ಷೇತ್ರದಲ್ಲೇ UGD ಇಲ್ಲ ಸರ್. ಇದೊಂದು ಜೋಕ್ ಅನಿಸ್ತದೆ ಹೇಳಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದೊಂದು ಹಳ್ಳಿಗಲ್ಲ. ಇಲ್ಲಿ ಇದು ರಾಮನಾಥ್ಪುರ ಹೋಬಳಿ ಕೇಂದ್ರ. ಲಕ್ಷಾಂತರ ಜನ ಬರ್ತಾರೆ. ಸುಬ್ರಹ್ಮಣ್ಯೇಶ್ವರ ಜಾತ್ರೆ ನಡೀತದೆ.
ಇಲ್ಲಿ ಗೋಗರ್ಭ ಸ್ನಾನ ಮಾಡ್ಬೇಕು ಅಂತೇಳಿ ಉತ್ತರ ಭಾರತದಿಂದನೂ ಬರ್ತಾರೆ ಇಲ್ಲಿಗೆ. ಬರೀ ರಾಜ್ಯದಿಂದ ಅಲ್ಲ, ಹೊರ ರಾಜ್ಯದಿಂದ ಬರ್ತಾರೆ, ಹೊರ ದೇಶದಿಂದ ಬಂದಿರೋದು ಕೂಡ ನಾವು ನೋಡಿದೀವಿ ಇಲ್ಲಿ ಇದ್ಕೊಂಡು. ಇಲ್ಲಿ ಒಂದು UGD ಇಲ್ಲ, ಸ್ನಾನ ಪುಣ್ಯ ಸ್ನಾನಕ್ಕೆ ಬರ್ತಾರಲ್ಲ ಸರ್, UGD ನೀರು ಹೋಗುತ್ತೆ ಸರ್ ಅಲ್ಲಿಗೆ. ಒಂದು UGD ಇಲ್ಲ ಇಲ್ಲಿ ಏನಿದೆ ಟಾಯ್ಲೆಟ್ಸ್ ಕನೆಕ್ಟ್ ಎಲ್ಲ ಒಳಗೆ ಹೋಗುತ್ತೆ, ಅಲ್ಲಿ ಬಂದು ಪುಣ್ಯ ಸ್ನಾನ ಅಂತೆ. ಸರ್ ನಿಮ್ಮ ಹೆಸರು? ಗಣೇಶ್ ಅಂತ ಹೇಳಿ ಸರ್. ಏನ್ ಮಾಡ್ತೀರಾ? ನಾವು ವ್ಯವಸಾಯ ಮಾಡ್ತೀವಿ ಸರ್. ಏನೇನು ಇಲ್ಲಿ ಮುಖ್ಯವಾದ ಬೆಳೆ? ರಾಮನಾಥ್ಪುರದ ಕಡೆ ಅವ್ರು ಹೊಗೆ ಸೊಪ್ಪು ಅಂತಾರೆ, ಇಲ್ಲೇನು? ಈ ಕಡೆ ಎಲ್ಲ ನಾವು ಜೋಳ ರಾಗಿ ಅತಿ ಹೆಚ್ಚು ಬೆಳಿತಾ ಇರ್ತೀವಿ ಜಾಸ್ತಿ. ಈಗಾಗ್ಲೇ ನೀರಾವರಿ ಯಾವ್ದು ಇಲ್ಲ, ಬರೀ ಅಂಗನಾಳು 240 ಕೆರೆ ತುಂಬಿಸಿದೆ ಅಂತೆಲ್ಲ ಹೇಳ್ತಾರೆ ಜನ. ಯಾಂತದು ಇಲ್ಲ ಸರ್. ಈಗ ಒಂದು ಕುಡಿಯೋ ನೀರನ್ನ ಬಿಡೋದಕ್ಕೆ ಎಷ್ಟೋ ಮಧ್ಯಾಹ್ನ 2 ಗಂಟೆ 2:15 ಗಂಟೆ. ಇವತ್ತು ಈಗ ಜಸ್ಟ್ ನಾನು ನೀರು ಹಿಡಿದ್ಬಿಟ್ಟು ಬಂದಿರೋದಕ್ಕೆ ಟೈಮ್ ನೋಡಿ ಸರ್. ಹಾಗೆ ನೀರು ಹಿಡಿಯೋ ಸ್ಥಿತಿ 2:30-3 ಗಂಟೆ ಆದ್ರೆ ಇನ್ನ ತಾಲೂಕಿಗೆ ಎಷ್ಟು ನೀರು ಬಿಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ಈಗ ಅಲ್ಲಿ ಗೊರೂರಿಂದ ಇಲ್ಲಿಗೆ ನೀರು ತರಬೇಕು ಅಂತಂದ್ರೆ ಅಲ್ಲಿ ಕರೆಂಟಿನ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಕರೆಂಟ್ ಯಾವ ದಿಕ್ಕಿಗೆ ಹೋಗಿರ್ತದೋ ಗೊತ್ತಿಲ್ಲ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ವೆಲಾಪುರಿ ಅಂತ ಹೇಳಿ. ಏನ್ ಮಾಡ್ತೀರಾ ಸರ್? ನಾನು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ದಲಿತ ಪರ ಸಂಘಟನೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಮತ್ತೆ ಕೃಷಿಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಜಮೀನಿದೆ. ನಿಮ್ ಪ್ರಕಾರ ಅರ್ಕಲ್ಗೂಡು ಅಭಿವೃದ್ಧಿ ಆಗಿದೆಯಾ? ಅರ್ಕಲ್ಗೂಡು ಅಭಿವೃದ್ಧಿಗಳಲ್ಲಿ ಆರೋಗ್ಯಕರವಾಗಿ ಮಾತನಾಡಬೇಕು ಅಂತಂದ್ರೆ ಇವತ್ತಿನ ಒಂದು ಜನಗಣತಿ ಮತ್ತು ಇವತ್ತಿನ ವೇಗಕ್ಕೆ ತಕ್ಕನಾಗಿ ಅಭಿವೃದ್ಧಿ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಹಿಂದುಳಿದ ತಾಲೂಕು ಅನ್ನಿಸ್ಕೊಳ್ಳುತ್ತೆ? ಯಾಕೆ ಹಿಂದುಳಿದ ತಾಲೂಕು ಅಂತಂದ್ರೆ ಒಂದು ಊರಿಗೆ ಹೋದ್ರೆ ಆ ಊರಿನಲ್ಲಿ ಮೊದಲು ನೋಡೋದು ಎಜುಕೇಶನ್ ಬಗ್ಗೆ ನೋಡ್ತಾರೆ, ಸ್ಕೂಲ್ಗಳ ಬಗ್ಗೆ ನೋಡ್ತಾರೆ, ಅಂಗನವಾಡಿಗಳ ಬಗ್ಗೆ ನೋಡ್ತಾರೆ, ನಂತರ ಹಾಸ್ಪಿಟ್ಲ್ಗಳನ್ನ ನೋಡ್ತಾರೆ, ಆಮೇಲೆ ದೇವಸ್ಥಾನ, ಮಸೀದಿ, ಮಂದಿರಗಳು, ಸಮುದಾಯ ಭವನಗಳು ಈ ಥರ ನೋಡ್ತಾರೆ. ಇಲ್ಲಿ ನಮ್ಮ ಅರ್ಕಲ್ಗೂಡಿನಲ್ಲಿ ಎಂಟ್ರಿ ಆದ ತಕ್ಷಣ ಒಂದು ಕಟ್ಟೆ ನೋಡ್ಬೇಕಾಯ್ತದೆ. ಅದು ಇವತ್ತಿನವರೆಗೂ ಕೋರ್ಟಲ್ಲಿ ಬಿದ್ದು ಈ ಟೌನ್ ಅನಿಸ್ಕೊಳ್ಳೋದೇ ಇಲ್ಲ. ಗೋರಿಕಟ್ಟೆ ಅನ್ನೋ ಒಂದು ಗೊಂದಲದಲ್ಲಿ ಇವತ್ತು ಟೌನ್ ಮುಂದುವರಿದಂಗೆ ಆಗಿದೆ. ಅದೊಂದು ಸಂದರ್ಭ. ಮತ್ತೆ ಇವತ್ತು ಅರ್ಕೋಡ್ನಲ್ಲಿ ಸಮುದಾಯ ಭವನಗಳಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ನೆಲಗುದ್ದಿಗೆ ಬಿದ್ದು 10 ವರ್ಷಗಳಾಯಿತು. ಒಕ್ಕಲಿಗರ ಸಮುದಾಯ ಭವನ ನೆಲಗುದ್ದಿಗೆ ಬಿದ್ದು 15 ವರ್ಷ ಆಯಿತು. ಅರ್ಧಕ್ಕರ್ಧ ಗೋಡೆ ಕಟ್ಟೋದು ಕೈ ಬಿಡೋದು. ನಾವು ಅಂದ್ಕೊಂಡಂಗೆ ಪಟ್ಟಣದ ಸುಂದರವಾಗಿ ಇವತ್ತಿನವರೆಗೂ ಅಭಿವೃದ್ಧಿ ಆಗಿಲ್ಲ. ಹಾಗಾಗಿ ಇವತ್ತು ಅರ್ಕಲ್ಗೂಡು ತಾಲೂಕು ಮುಂದುವರೆದ ತಾಲೂಕು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಂಥ ಕಾರಣಗಳನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಹಾಸ್ಪಿಟ್ಲ್ಗಳು ಕೆಲವರಲ್ಲಿ ನೋಡ್ಬಿಟ್ರೆ ಎಂತೆಂಥ ಸುಂದರವಾಗಿದೆ ಹಾಸ್ಪಿಟ್ಲ್ಗಳು. ಅಂದರೆ ನಮ್ಮ ತಾಲೂಕು ಇಲ್ಲೇ ಪಕ್ಕದಲ್ಲಿದೆ ನೋಡಿ ನೀವು. ಪೇಷಂಟ್ಗಳು ಬಂದು ಅಷ್ಟೊಂದು ದೊಡ್ಡ ಹಾಸ್ಪಿಟ್ಲ್ ಇದ್ರು ತಕ್ಕನಾದಂಥ ವೈದ್ಯರಿಲ್ಲ. ಎಲ್ಲಿ ಒಂದೊಂದು 100 ಮೀಟ್ರ್ವರೆಗೆ ಲೈನಿಗೆ ನಿಂತಿರ್ತಾರೆ. ಯಾರೋ ಒಬ್ಬರು ಡಾಕ್ಟ್ರು 2 ಡಾಕ್ಟ್ರಿಂದ ಸೇವೆ ಮಾಡೋಕ್ಕಾಗಲ್ಲ. ಸ್ಪೆಷಲಿಸ್ಟ್ ಇಲ್ಲ, ಆರ್ಟ್ ಸ್ಪೆಷಲಿಸ್ಟ್ ಇಲ್ಲಕ್ಕೆ ಇಲ್ಲ. ಫಿಸಿಷಿಯನ್ನು ಒಬ್ಬರು ಎಲ್ಲ ರೋಗವನ್ನು ನೋಡಬೇಕಾಯ್ತದೆ. ಆರ್ಟ್ ನೋಡಬೇಕು, ಮೂಳೆ ಮುರಿದಿರೋದು ನೋಡಬೇಕು. ಅವರ ಪರಿಸ್ಥಿತಿ ನೋಡಿದರೆ ಒಂದು ದಿನಕ್ಕೆ 100-200 ಜನ ನೋಡಿದೇನಂತೆ ಡಾಕ್ಟ್ರುಗಳು ಸುಸ್ತಾಯ್ತಾರೆ. ಡಾಕ್ಟ್ರುಗಳಿಲ್ಲ. ಮತ್ತು ಮುಂದಕ್ಕೆ ಹೋದರೆ ಇನ್ನು ಏನು ಕಚೇರಿಗಳು ಮತ್ತು ರೋಡಿನ ವ್ಯವಸ್ಥೆ ಇವತ್ತಿನವರೆಗೂ ಈಗ ಪಕ್ಕದ ಒಳನೇಶ್ವರಕ್ಕೆ ಹೋಗ್ಬಿಟ್ರೆ ನೀವು ಎಷ್ಟು ಸುಂದರವಾಗಿದೆ. 24 ಗಂಟೆ ನೀರು ಬರುತ್ತೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ಗಳಲ್ಲಿ ಇದರಲ್ಲಿ 2 ದಿನಕ್ಕೊಂದ್ಸರಿ ನೀರು, ಅದು ಅರ್ಧ ಗಂಟೆ ಕುಡಿಯೋ ನೀರು. ಸರ್ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅರ್ಕಲ್ಗೂಡು ರಾಜಕೀಯ ನೋಡಿದಾಗ AT ರಾಮಸ್ವಾಮಿ ಅವ್ರು 4 ಸಲ, ಈ ಕಡೆ ಮಂಜು ಅವ್ರು 4 ಸಲ, ಇವರು ಮಿನಿಸ್ಟ್ರು ಕೂಡ ಆಗಿದ್ರು. ಇಲ್ಲಿ ಬಂದು ನೋಡಿದ್ರೆ ಏನು ಆಗೇ ಇಲ್ಲ ಅಂತ. ಸರ್ ನಾನು ಜನ ಗೆಲ್ಲಿಸ್ತಿರೋದು ಸುಮ್ನೆನಾ? ನಾನು ATR ಜೊತೆಲೂ ಕೆಲಸ ಮಾಡಿದ್ದೀವಿ. ಅವ್ರು ಗೆಲ್ಲುವಾಗಲೂ ಅವ್ರಿಗೂ ಶ್ರಮ ವಹಿಸಿದ್ದೀವಿ. ಮಂಜು ಅವ್ರ ಜೊತೆಲೂ ಕೆಲಸ ಮಾಡಿದ್ದೀವಿ, ಅವ್ರನ್ನೂ ಗೆಲ್ಲಿಸಿದ್ದೀವಿ. ಆದರೆ ಅಭಿವೃದ್ಧಿ ಬಗ್ಗೆ ಯಾರೂ ಸಹ ನಾವು ತಿಳ್ಕೊಂಡ ಮಟ್ಟಿಗೆ ಅಭಿವೃದ್ಧಿ ತರೋಕ್ಕಾಗಿಲ್ಲ. ನಂಬಿಕೆ ಸುಳ್ಳಾಯಿತು. ನಮ್ಮ ನಂಬಿಕೆ ಸುಳ್ಳಾಯಿತು. ಯಾಕೆಂದ್ರೆ ನಾವು ರಾಮಸ್ವಾಮಿಯವ್ರ ಜೊತೆ ಎಷ್ಟು ಅವರು ಹೇಳ್ತಾರೆ ನಿಷ್ಠಾವಂತ ನಾಯಕರು, ನಿಷ್ಠಾವಂತ ನಾನು MLA ಅಂತ ಇರ್ಬೋದು. ನಿಜ, ಅವರ ಕೈ ಸ್ವಚ್ಛವಾಗಿರ್ಬೋದು ಅಥವಾ ನಿಷ್ಠೆ ಇರ್ಬೋದು. ಆದರೆ ತಾಲೂಕನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಒಂದು ಸ್ವಲ್ಪ ಎಡವಿದ್ದಾರೆ ಅಂತ ನನ್ನ ಭಾವನೆ. ಈಗ ಮಂಜು ಅವರು ಮಿನಿಸ್ಟರ್ ಆಗಿದ್ದಾಗ ಏನು ಬೇಕಾದ್ರೂ ಮಾಡ್ಬೋದಾಯಿತು. ಈಗ ನಾನು ಹೇಳಿದ್ನಲ್ಲ, ಸಮುದಾಯ ಭವನಗಳಿರ್ಬೋದು, ಅಂಬೇಡ್ಕರ್ ಸಮುದಾಯ ಭವನ ಇರ್ಬೋದು, ಕುರುಬ ಸಮುದಾಯ ಭವನ ಇರ್ಬೋದು, ಒಕ್ಕಲಿಗರ ಸಮುದಾಯ ಭವನ ಇರ್ಬೋದು. ಇನ್ನೊಂದು ಪೊಲೀಸ್ ಸ್ಟೇಷನ್ ಪಕ್ಕ ನಮ್ಮ ನಾಯಕ ಸಮುದಾಯದ ಭವನ ಉಳಿದೈತೆ. ಹಂಗೆ ಇಲ್ಲಿವರೆಗೂ ಅದು ಬರೀ ಜನರಿಗೆ ಹೋಗಿ ರೀಸಸ್ ಮಾಡೋ ಗುಂಡಿ ಆಗ್ಬಿಟ್ಟೈತೆ. ಅದು ಇಲ್ಲಿವರೆಗೂ ಕಂಪ್ಲೀಟ್ ಆಗಿಲ್ಲ. ಸರ್ ನನ್ನ ಹೆಸರು ಅಶೋಕ್ ಅಂತ. ಏನ್ ಮಾಡ್ತೀರಾ ಸರ್? ನಾನು B.Ed ಮಾಡ್ಕೊಂಡಿದ್ದೆ. ಇವಾಗ ಇಲ್ಲೇ ಬಿಸ್ನೆಸ್ ಮಾಡ್ತೀನಿ ಸರ್. ಏನ್ ಬಿಸ್ನೆಸ್? ನಮ್ದು ತರಕಾರಿ ಬಿಸ್ನೆಸ್ ಸರ್. ಹೇಗಿದೆ ವ್ಯಾಪಾರ ಎಲ್ಲ? ತುಂಬಾನೇ ಚೆನ್ನಾಗಿದೆ ಸರ್. ವ್ಯಾಪಾರಸ್ಥರಿಗೆ ಬೇಕಾಗಿರೋ ಅನುಕೂಲ ಎಲ್ಲ ಇದೆಯಾ ಇಲ್ಲಿ? ಸರ್ ವ್ಯಾಪಾರಸ್ಥರಿಗೆ ಬೇಕಾದಂಥ ಅನುಕೂಲ ಎಲ್ಲನೂ
JDS ಪಕ್ಷದ ಕಡೆಯಿಂದೆಲ್ಲ ಮಾಡ್ಕೊಟ್ಟಿದ್ದಾರೆ. ಇವಾಗ JDS ಪಕ್ಷ ಚಿಹ್ನೆಯಲ್ಲಿ ಎ ಮಂಜಣ್ಣವ್ರು ಗೆದ್ದಿದ್ದಾರೆ. ಅವರು ಪಶುಹಾರ ಸಚಿವರಾಗಿದ್ರಲ್ಲ, ಅವಾಗ್ಲೂ ಕೂಡ ತುಂಬಾನೇ ಅಭಿವೃದ್ಧಿ ಮಾಡಿದ್ರು. ಅವ್ರು ನಮ್ಮ JDS ಪಕ್ಷಕ್ಕೆ ಬಂದಿರೋದ್ರಿಂದ ಒಂಥರ ಆನೆ ಬಲ ಬಂದಂಗಾಗಿದೆ. ತುಂಬಾನೇ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಎಲ್ಲರಿಗೂ ಶಾಸಕರು ಸಿಗ್ತಾರ? ಎಲ್ಲಾರ್ಗು ಸಿಗ್ತಾರೆ ಸರ್ ಅವರು. ಇಲ್ಲೇ ಅರ್ಕಲ್ಗೂಡ್ಗೆ ಬರ್ತಾರ ಇಲ್ಲ ಎಲ್ಲದಕ್ಕೂ ಅನ್ಯಾಳಗೆ ಹೋಗ್ಬೇಕಾ? ಇಲ್ಲ ಸರ್, ಅವರು ಜನಗಳ ಜೊತೆಲೆ ಜಾಸ್ತಿ, ಜನಗಳ ಜೊತೆಲೆ ಆ ಜಾತಿ ಈ ಜಾತಿ ಅಂತ ಏನು ನೋಡಲ್ಲ. ಅವರು ಎಲ್ಲ ಜಾತಿ ಧರ್ಮಗಳ ಜೊತೆಲೂ ಕೂಡ ಅವರು, ಎಲ್ಲಾ ಸಮುದಾಯದವ್ರ ಜೊತೆಲೂ ಕೂಡ ಅವರು ಚೆನ್ನಾಗಿ ಹೊಂದಾಣಿಕೆಯಾಗಿರ್ತಾರೆ ಸರ್. ಅವರು ಇಲ್ಲಿ ಯಾವ್ದು ಜಾತಿ ಕಲಾ ಮತ್ತೊಂದು ಲಾ ಆರ್ಡರ್ ಏನು ಪ್ರಾಬ್ಲಮ್ ಇಲ್ಲ, ಲಾ ಅಂಡ್ ಆರ್ಡರ್ ಏನು ಇಲ್ಲ ಸರ್. ನೆಕ್ಸ್ಟ್ 2028 ಕೂಡ ಅವರೇ MLA ಆಗ್ತಾರೆ. NDA ಮೈತ್ರಿಕೂಟದ ಕ್ಯಾಂಡಿಡೇಟ್ ಇವರು ಆದ್ರೆ ಆರಾಮಾಗಿ ನಮ್ಮ ಒಕ್ಕಲಿಗರು ಲಿಂಗಾಯತರು ಇಬ್ಬರಲ್ಲೂ ಸೇರ್ಕೊಂಡು ವೋಟ್ ಮಾಡಿದ್ರೆ ಇಲ್ಲಿ 50 ರಿಂದ 60 ಸಾವಿರ ಲೀಡರ್ ಗೆಲ್ತಾರೆ ಸರ್ ಎ ಮಂಜಣ್ಣವರು. ಮೈತ್ರಿ ಇರ್ಬೇಕಾ ನಿಮ್ ಪ್ರಕಾರ? 100% ಇರ್ಬೇಕು ಸರ್ ಮೈತ್ರಿ ಇರ್ಬೇಕು ಸರ್. ಏನಕ್ಕೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದರಲ್ಲಿ ಅರ್ಕಲಗೂಡಿನ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಒಂಥರ ಈ ಚಿತ್ರಣನ ಗ್ಯಾರಂಟಿ ಹೇಳಕ್ಕೆ ಆಗಲ್ಲ ಸರ್. ಅದರಲ್ಲಿ ಮಂಜಣ್ಣ ಇದಾರಲ್ಲ, ಇವರು ಅಭಿವೃದ್ಧಿ ಕಾರ್ಯಗಳೆಲ್ಲ ನೋಡ್ಕೊಂಡು ಆಮೇಲೆ NDA ಮೈತ್ರಿ ಕ್ಯಾಂಡಿಡೇಟ್ ಇವ್ರು ಆದ್ರೆ 100% ನಾವೆಲ್ಲ ಗೆಲ್ಲಿಸ್ತೀವಿ ಸರ್ ಅವ್ರಿಗೆ ಓಟ್. ಯಾರು ಲಾಸ್ಟ್ ಟೈಮ್ ಕೃಷ್ಣೇಗೌಡರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು, ಕಾಂಗ್ರೆಸ್ ಟಿಕೆಟ್ ಸಿಗ್ಲಿಲ್ಲ. ಅವ್ರಿಗೇನಾದ್ರು ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಕಷ್ಟ ಇದೆ ಅಂತಾರಲ್ಲ ಸರ್? ಇವಾಗ ಏನು ಅಂತ ಅಂದ್ರೆ ಶ್ರೀಧರ್ ಗೌಡ್ರದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಶ್ರೀಧರ್ ಗೌಡ್ರದೊಂದು ಬಣ ಆಗಿದೆ. ಆಮೇಲೆ ಕೃಷ್ಣೇಗೌಡ್ರದೊಂದು ಬಣ ಆಗಿದೆ. ಹೋದ್ ಸತಿಲೂ ಕೂಡ 2023 ಚುನಾವಣೆಯಲ್ಲೂ ಕೂಡ ಇದೇ ತರ ಕಿತ್ತಾಡ್ಕೊಂಡು ಮಂಜಣ್ಣವ್ರಿಗೆ ತುಂಬಾನೇ ಲಾಭ ಆಯ್ತು. ಆದ್ರೆ ಏನ್ ಮಾಡಿದ್ರು ಇಲ್ಲಿ JDS ಮೇನ್ ಸರ್. ಇಲ್ಲಿ JDS ಅಂದ್ರೆ ಮೇನ್ ಸರ್. ಇಲ್ಲಿ 100% ಮಂಜಣ್ಣವ್ರು ಗೆಲ್ತಾರೆ ಸರ್. ನಿಮ್ಮ ಹೆಸರು? ಕೀರ್ತಿರಾಜ್ ಅಂತ. ಏನ್ ಮಾಡ್ತೀರಾ ಕೀರ್ತಿರಾಜ್? ಸರ್ ನನ್ನ ಇಲ್ಲೇ ಅಂಗಡಿ, ನನ್ನ ಬಾಳೆಹಣ್ಣು ಮಂಡಿ ಇದೆ. ಎಷ್ಟು ವರ್ಷ ನಿಮ್ಗೆ? ನನಗೆ ಇವಾಗ 26 ವರ್ಷ. ನಾಳೆ 2 ಸಲ 3 ಸಲ ಓಟ್ ಹಾಕಿದ್ದೀನಿ, 4 ಸಲನೇ ಹಾಕಿದ್ದೀನಿ. ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಕೆಲಸ ಹೆಂಗಿದೆ ಅಂತ ಒಂದು ರಿಪೋರ್ಟ್ ಮಾಡ್ತಾ ಇದೀವಿ. ಈಗ ಇಲ್ಲಿ 4ನೇ ಸಲ ಗೆದ್ದಿರೋದು ಎ ಮಂಜು ಅವರು. ಅಭಿವೃದ್ಧಿ ಆಗಿದೆಯಾ? ಅರ್ಕಲ್ಗೂಡಿ ಏನಾಗಬೇಕು ಸರ್? ಅಭಿವೃದ್ಧಿ ಆಗ್ತಾ ಇದೆ, ಅವ್ರು ಮಾಡ್ತಾ ಇದಾರೆ. ಎಲ್ಲ ಕಡೆನೂ ಅಭಿವೃದ್ಧಿ ಮಾಡ್ತಾ ಇದಾರೆ. ಅವರು ಗೆದ್ದಾಗ ಅಂತ ಅಲ್ಲ, ಸೋತಾಗ್ಲೂ ಹುಡುಗರ ಜೊತೆಯಿಂದ ಹಿಡಿದು ಎಲ್ಲ ದೊಡ್ಡವರು. ಇವಾಗ ನೋಡಿ, ಇದೊಂದು ಹೂವಿಂದು ಇದೇ ಐತಿಲ್ಲ, ಅದನ್ನ ಮಾಡ್ಕೊಟ್ಟಿದ್ದು ಅವರೇ. ಎಲ್ಲರೂ ಅಭಿವೃದ್ಧಿ ಕೆಲಸಗಳನ್ನೇ ಮಾಡ್ತಾ ಇದಾರೆ. ಮಂಜಣ್ಣ ಗೆಲ್ಲಿ ಸೋಲಿ ಅಕ್ಲೋಡ್ ಜನತೆ ನನ್ನ ಯಾವ ತರ ಒಂದಿನ ಕೈ ಹಿಡಿತಾರೆ ಅಂತ ಎಲ್ಲ ಕಾರ್ಯಗಳನ್ನು ಮಾಡ್ಕೊಡ್ತಾರೆ, ಜೊತೆಲಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಖುಷಿ ನಮ್ಗೆ. ಇಲ್ಲಿ ಏನಾಗಬೇಕು ಮುಖ್ಯವಾಗಿ? ಯಾಕಂದ್ರೆ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿದೆ, ಧರ್ಮಸ್ಥಳಗಳಿದೆ. ರಾಮನಾಥಪುರ ಟೆಂಪಲ್ ಆಗಿರ್ಬೋದು, ಗೊರು ಡ್ಯಾಮ್ ಆಗಿರ್ಬೋದು, ಕಾಲೇಜಿಂದ ಹಿಡಿದು ಹಾಸ್ಪಿಟ್ಲಿಂದ ಹಿಡಿದು ಎಲ್ಲ ಸರಿ ಇದೆಯಾ? ಕಾಲೇಜು ಮತ್ತೆ ಹಾಸ್ಪಿಟ್ಲು ಇದಾವೆ, ಆದ್ರೆ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಪಾಲಿಟೆಕ್ನಿಕ್ ಇಲ್ಲ. ಅದು ಒಂದು ITI ಕಾಲೇಜ್ ಮಾತ್ರ ಇದೆ. ಇವಾಗ ಅದು ಹೊಸದಾಗಿ ಮಾಡಿಸಿದ್ದಾರೆ. ಅದನ್ನ ಬಿಟ್ರೆ ಇನ್ಯಾವುದು ಪಾಲಿಟೆಕ್ನಿಕ್ ಆ ಥರ ಒಳ್ಳೆ ಹೈಯರ್ ಎಜುಕೇಶನ್ಗಳು ಇಲ್ಲ. ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಮಾಡಿಸ್ತಾರೆ. ಅದು ಬಿಟ್ರೆ ಇಲ್ಲಿ ಅರ್ಕಲೋಡಲ್ಲಿ ಇನ್ನು ಮೇಯ್ನ್ ಮಾಡ್ಬೇಕಾದ್ರೆ ಅದೇ ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಅಂತವೆಲ್ಲ ಸ್ವಲ್ಪ. ಏನು ಮೀಟರ್ ಬಡ್ಡಿ ದಂಧೆ ಜೋರಾಗಿದೆ? ಮೀಟರ್ ಬಡ್ಡಿ ದಂಧೆ ಜೋರಾಗಿದೆ. ಇಲ್ಲಿ ದುಡ್ಡಿನ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹಂಗಾಗಿ ದುಡ್ಡನ್ನ ಕೊಟ್ಟು ತುಂಬಾ ಜನ ಬಡವ್ರನ್ನ ಹಾಳು ಮಾಡ್ತಾ ಇದಾರೆ. ಹಂಗಾಗಿ ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅವರು ಅಂತ ನಾನು ಕೇಳ್ಕೊತೀನಿ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಲೋಕೇಶ್ ಅಂತ. ಏನ್ ಮಾಡ್ತೀರಾ? ನಾನು ಒಬ್ಬ ಬಿಸ್ನೆಸ್ ಮ್ಯಾನ್, ಅಂದ್ರೆ ಸಿಮೆಂಟ್ ವ್ಯಾಪಾರ ಮಾಡ್ತೀನಿ. ಸಿಮೆಂಟ್ ಮತ್ತೆ ಸೋಲಾರ್ ವ್ಯಾಪಾರ ಮಾಡ್ತೀನಿ. ಇದೇ ತಾಲೂಕಿನಲ್ಲಿ ಇಲ್ಲಿ ಹೌಸಿಂಗ್ ಬೋರ್ಡ್ ಅಂತ ಒಂದು ಏರಿಯಾದಿಂದ ಬಂದಿದ್ದೀನಿ. ಹೇಗಿದೆ ಸರ್ ಅರ್ಕಲ್ಗೂಡು? ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗ್ಬೇಕಾ? ಯಾಕೆ ಹಿಂದುಳಿದ ತಾಲೂಕಾಗಿದೆ ಸರ್? ನಿಜವಾಗ್ಲೂ ಅರ್ಕಲ್ಗೂಡು ಬಹಳ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಆಗ್ಬೇಕಾಗಿರೋಂಥ ಅಭಿವೃದ್ಧಿ ತುಂಬಾ ಇದೆ ಸರ್. ನಾವು ಅರ್ಕಲ್ಗೂಡು ಪಟ್ಟಣ ನೋಡಿದಾಗ ಯಾವುದೋ ಒಂದು ಹೋಬಳಿ ಮಟ್ಟದಲ್ಲಿ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ನಾವು ಒಳನರಸೀಪುರ ರಸ್ತೆಯಿಂದ ಬರ್ತಾ ಇರ್ಬೇಕಾದ್ರೆ ನಮ್ಮ ಹಿರಿಯರು ಇಲ್ಲಿ ಹೇಳಿದ್ರು, ಗಣೇಶಣ್ಣ ಅನ್ನೋರು, ಅರ್ಕಲ್ಗೂಡು ಒಳನರಸೀಪುರದಿಂದ ಬರ್ಬೇಕಾದ್ರೆ ಒಂದು ಗೌರಿಕಟ್ಟೆ ಮತ್ತೆ ಗೌರಿಕಟ್ಟೆ ಅಂತ ಒಂದು ಕಾಂಪ್ಲಿಕೇಟೆಡ್ ಜಾಗ ಇದೆ. ಆ ಜಾಗದಲ್ಲಿ ಯಾವುದೇ ರೀತಿ ಇದಿಲ್ದಾನೆ ಬರೀ ಕಾಡು ಅದು ಇದು ಬೆಳ್ಕೊಂಡು ಬಹಳ ಅಸಹ್ಯವಾಗಿ ಕಾಣಿಸ್ತಾ ಇದೆ. ಅದು ಯಾವುದೇ ಕೋರ್ಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಸಾರ್ವಜನಿಕ ಅಂದ್ರೆ ಎಲ್ರಿಗೂ, ಹಿಂದೂ ಆಗ್ಲಿ ಮುಸ್ಲಿಮ್ಗಾಗ್ಲಿ ಬೇಕಾದಂತ ಒಂದು ಸ್ಥಳವನ್ನಾಗಿ ಪರಿವರ್ತನೆ ಮಾಡಿ ಯಾವ್ದಾದ್ರು ಒಂದು ಕಾಲೇಜ್ ಆಗ್ಲಿ ಅಥವಾ ಡೈಲಿ ಮಾರ್ಕೆಟ್ ಆಗ್ಲಿ ಮಾಡಿದ್ರೆ ಪಟ್ಟಣ ಸುಂದರವಾಗಿ ಕಾಣೋದ್ರಲ್ಲಿ ಯಶಸ್ವಿ ಆಗುತ್ತೆ. ಅದನ್ನ ನಮ್ಮ ಯಾವುದೇ ಶಾಸಕರುಗಳು ಇಲ್ಲಿ ತನಕ ಬಂದಂತ ಶಾಸ್ತ್ರಗಳು ಮಾಡಿಲ್ಲ. ಮತ್ತೆ ಪಟ್ಟಣದಲ್ಲಿ ಒಂದು ಪುರಭವನ ಅಂತ ಇಲ್ಲ. ಪುರಭವನ ಇಲ್ಲ.
ಅರ್ಕಲ್ಗೂಡು ಪಟ್ಟಣದಲ್ಲಿ ಪುರಭವನ ಇಲ್ಲ. ಯಾವುದಾದ್ರೂ ಒಂದು ಸಾರ್ವಜನಿಕರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು, ಒಂದು ಕಲ್ಚರಲ್ ಆಕ್ಟಿವಿಟೀಸ್ಗಳು ಮಾಡಬೇಕು, ಮತ್ತು ಯಾವುದೇ ಒಂದು ಕಾಲ್ನಡಿಗೆ ಜಾಥಾ ಬೇರೆ ಕಡೆಯಿಂದ ಬಂದಂಥವ್ರು ನಮ್ಮಲ್ಲಿ ಒಂದು ವಿಶ್ರಾಂತಿ ಪಡಿಬೇಕು, ಒಂದು ಉಳ್ಕೋಬೇಕು ಅಂತ ಅಂದ್ರೆ ಅದಕ್ಕೆ ಅನುಕೂಲ ಆಗಂತ ಜಾಗ ಇಲ್ಲ. ಅಂತ ಒಂದು ಪುರಭವನ ಅರ್ಕಲ್ಗೂಡಲ್ಲಿ ನಿರ್ಮಾಣ ಆಗಬೇಕಾಗಿದೆ. ಮತ್ತೆ ನಮ್ಮ ಅರ್ಕಲ್ಗೂಡು ತಾಲೂಕಿನಲ್ಲಿ ಮಲ್ಲಿಪಟ್ಟಣ ಅಂತ ಒಂದು ಹೋಬಳಿ ಇದೆ. ಅದು ಅರೆಮಲೆನಾಡು ಪ್ರದೇಶ ಆಗಿದೆ. ಅಲ್ಲಿ ತುಂಬಾ ಆನೆಗಳ ಗಲಾಟೆಯಾಗಿ ಅನೇಕ ಜೀವಗಳು ಹಾನಿ ಆಗ್ತಾ ಇದೆ. ಅದಕ್ಕೆ ಸರಿಯಾದ ರೀತಿ ವ್ಯವಸ್ಥೆಯನ್ನ ಮಾಡಕ್ಕಾಗಿಲ್ಲ ನಮ್ಮ ತಾಲೂಕಿನ ಆಡಳಿತ ಆಗ್ಲಿ, ನಮ್ಮ ಶಾಸಕರುಗಳಾಗ್ಲಿ. ವ್ಯಾಪಾರಸ್ಥರಿಗೆ APMC ಮಾರುಕಟ್ಟೆ ಮತ್ತೊಂದು ಮಗದೊಂದು ಇದೆ ಸರ್. ಇಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೂ ಇಲ್ಲ, ಏನು ಇಲ್ಲ, ಏನು ಮಾಡಿಲ್ಲ. ಎಲ್ಲ ಗೆದ್ರು, ಎಲ್ಲ ಏನು ಮಾಡಿದ್ರು. ಬರೀ ನಮ್ಮ ಮಲ್ಪಣ್ಣದ ಹೋಬಳಿ, ನಮ್ದು ಮಲ್ಪಣ್ಣದ ಹೋಬಳಿ ಇರೋದು ನಾವು. ಮಲ್ಪಣ್ಣದ ಹೋಬಳಿ ಆನೆಕಾಟ, ಅದರಲ್ಲೂ ಆನೆಕಾಟ ಇರಲಿ ಸರ್. ಆನೆಕಾಟ ಒಂದ್ ಕಡೆ ಇದಾಗಿದೆ. ಅದರಲ್ಲಿ ಒಂದು 10-15 ವರ್ಷದ ಹಿಂದೆ ಏತ ನೀರಾವರಿ ಅಂತ ಹೇಳಿ ಕಟ್ಟೆಪುರದ ಕಟ್ಟೆಯಲ್ಲಿ ಏತ ನೀರಾವರಿ ಅಂತ ಹೇಳಿ ಮಾಡಿದ್ರು. ಏತ ನೀರಾವರಿ ಇದುವರೆಗೂ ಆಗಿಲ್ಲ. ಈಗ ಅಲ್ಲಿ ಹೋಗಿ ತೆಗಿಸಿ ನೋಡಿದ್ರೆ ನಾವು 800 ಕೋಟಿ ಡ್ರಾ ಆಗಿದೆ ದುಡ್ಡು. ಒಂದು ಚೂರು ಪೈಪ್ಲೈನ್ ಎಲ್ಲ ಕೋಟ್ಯಾಂತರ ರೂಪಾಯಿ ಪೈಪ್ಲೈನ್ ತಂದು ಅಲ್ಲೆಲ್ಲ ಹೆಂಗೆ ಇಟ್ಟಿದೆ. ಬರೀ ಒಂದು ಟ್ಯಾಂಕ್ ಕಟ್ಟಿಲ್ಲ, ಪೈಪ್ಲೈನ್ ಇದು ದುಡ್ಡೆಲ್ಲ ಅಲ್ಲಿ ನೋಡಿದ್ರೆ, ಆಫೀಸಲ್ಲಿ ನೋಡಿದ್ರೆ ದುಡ್ಡೆಲ್ಲ ಖಾಲಿಯಾಗಿದೆ, ಖಜಾನೆ ಖಾಲಿಯಾಗಿದೆ, ಕೆಲಸಗಳಾಗಿಲ್ಲ. ಯಾವುದೇ ಕೆರೆಗೆ ಒಂದು ನೀರು ಬಿಟ್ಟಿಲ್ಲ. ಎಲ್ಲಿಗೋಯ್ತು ದುಡ್ಡು? ತಿಂದು ಹಾಕ್ಯವ್ರೆ. ಯಾರ್ಯಾರು ಯಾವ MLAಗಳು ಬಂದ್ರು ಎಲ್ಲ ಕಮಿಷನ್ ತಗೊಂಡ್ರು ತಿಂದಾಕಿರೋ ದುಡ್ಡ. ಎಲ್ಲಿ ನಮ್ಗೆ ಹಳ್ಳಿಗಳಿಗೆ ಒಂದೇ ಒಂದು ರೂಪಾಯಿ ಕೆಲಸ ಮಾಡಿಲ್ಲ. ಎಲ್ಲಿಗೋಯ್ತು? 800 ಕೋಟಿ ದುಡ್ಡಿಲ್ಲ. ಈಗ ಮತ್ತೇನೋ ಸ್ಯಾಂಕ್ಷನ್ ಮಾಡಿದ್ದೀರಿ ಅಂತಾರೆ. ರೈತರಿಗೆ ನೋಡಿ, ಈ ದಪ್ಪ ಹೆಚ್ಚು ಕಡಿಮೆ ಸಿಕ್ಕಾಪಟ್ಟೆ ದೊಡ್ಡ ಪೈಪ್ಗಳು ಹೋಗಿದೆ. ಅವ್ರಿಗೆ ಪರಿಹಾರ ಅಂದರು, ಇದುವರೆಗೂ ಪರಿಹಾರ ಕೊಟ್ಟಿಲ್ಲ ಒಬ್ಬ ರೈತನಿಗೆ. ಅದರಲ್ಲಿ ಏನು ಮಾಡಿದ್ದಾರೆ, ಆಕ್ಷನ್ ಪ್ಲಾನಲ್ಲಿ ಏನು ಮಾಡಿದ್ದಾರೆ, 14 ಲಕ್ಷದ ಅಲ್ಲ 14 ಎಷ್ಟೋ ಕೋಟಿ, 14 ಕೋಟಿ ಎಷ್ಟೋ ಲಕ್ಷ ಅಂತ ಹೇಳಿ ಹಾಕಿದ್ದಾರೆ. ಅದನ್ನು ತೆಗೆದು ನೋಡೋ ಹೊತ್ತಿಗೆ ಈಗ ರೈತರಿಗೆ ಪರಿಹಾರವೇ ಇಲ್ಲ ಅಂದ್ರು. ಫಸ್ಟ್ ಸ್ಟಾರ್ಟಿಂಗು ಇಲ್ಲಿ ನಮಗೆ ಮಾದೇವಪ್ಪನವ್ರು ಬಂದು ಗುದ್ದಿ ಪೂಜೆ ಮಾಡಿದ್ರು. ಎಲ್ಲಿ ಮುತ್ತೂಸರ ಹತ್ರ ಗುದ್ದಿ ಪೂಜೆ ಮಾಡಿದ್ರು. SC ಮಾದೇವಪ್ಪನವ್ರು ಬಂದು ಗುದ್ದಿ ಅಲ್ಲ, ಇಲ್ಲಿ BJP ಮಾದೇವಪ್ಪನವ್ರು ಬಂದಿದ್ರು. ಅವ್ರು ಬಂದು ಗುದ್ದಿ ಪೂಜೆ ಮಾಡಿದ್ರು. ರಾಮಸೋಮಣ್ಣ ಅವರು ಆಗ ಶಾಸಕರಾಗಿದ್ರು. ಇದುವರೆಗೂ ಒಂದೇ ಒಂದು ಕೆಲಸ ಆಗಿಲ್ಲ. ಗುದ್ದಿ ಪೂಜೆ ಅಷ್ಟೇ. ರೈತರಿಗೆ 1 ರೂಪಾಯಿ ಪರಿಹಾರ ಕೊಟ್ಟಿದೆ ಅಂತ ಹೇಳಿ ಪರಿಹಾರನೂ ಕೊಟ್ಟಿಲ್ಲ. ದುಡ್ಡು ಮಾತ್ರ ಇಲ್ಲ. ಅಲ್ಲಿ ತೆಗಿ ನಾವು ಕಾವೇರಿ ತೆಗಿಸಿ ನೋಡಿದ್ರೆ ಎಲ್ಲ 800 ಕೋಟಿನೂ ಖಾಲಿಯಾಗಿದೆ. ಸರ್, ಕೊನೆಯದಾಗಿ ನಿಮ್ಮನ್ನ 4 ಬಾರಿ ವಿಧಾನಸೌಧಕ್ಕೆ ಕಳಿಸ್ತಂತ ಅರ್ಕಲ್ಗೂಡಿನ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾನು ರಾಜಕೀಯವಾಗಿ ಹೋರಾಟದಿಂದ ಬಂದದ್ದು. ನಾನು ತಬ್ಲಿ ಅಂತ ಹೇಳಿ ತಿಳ್ಕೊಂಡಿದ್ರು ಎಲ್ರೂ, ಇವನೇನು ಆಗಲ್ಲ, ಇವನಿಗೆ ಗಾಡ್ ಫಾದರ್ಗಳಿಲ್ಲ, ಯಾರೂ ಇಲ್ಲ ಅಂತ ಹೇಳಿ. ನನಗೆ ನಿಜವಾದ ಗಾಡ್ ಫಾದರು, ನನ್ಗೆ ಗಾಡ್ ಮಾಡಿದ್ದೆ ಯಾರು ಅಂದ್ರೆ ನನ್ನ ಕ್ಷೇತ್ರದ ಮತದಾರರ ದೇವರು ಅಂತಕ್ಕಂಥದ್ದನ್ನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಲ್ರಿಗೂ ಯಾವುದೇ ಆದಂಥ ಒಬ್ಬ ಹಿನ್ನೆಲೆ ಅದು ಇದು ಇದ್ದೇ ಇರುತ್ತೆ. ಬಟ್ ನನಗೆ ನಂಜೇಗೌಡರ ಹೆಸರು ಬಳಕೆ ಆಯ್ತು. ನಂಜೇಗೌಡರಿಂದ ಸಹಾಯ ಆಗ್ಲಿಲ್ಲ. ಬಟ್ ನಂಜೇಗೌಡ ಇಲ್ಲದೆ ನಾನು ಬೆಂಗಳೂರಿಗೆ ಹೋಯ್ತಿಲ್ಲ. ಬಟ್ ನಂಜೇಗೌಡ ಗ್ಯಾಸ್ ಕಾಲೇಜು, ನನ್ನ ಜೊತೆ ಇದ್ದಂತ SC/ST ಮಕ್ಕಳು, ಆ ವಿದ್ಯಾರ್ಥಿಗಳು, ನನಗೆ ಭಾರಿ ಸಂತೋಷ ಏನು ಅಂದ್ರೆ, ಚಾಲೆಂಜಿಂಗ್ ಆಗಿ ನಾನು, ನಮ್ಮ ತಾಯಿ, ನನ್ನ ಹೆಂಡತಿ ಇಲ್ಲ ಊರಲ್ಲೇ ನೀನ್ ಇರ್ಬೇಕು, ನನ್ MLA ಆಗ್ಬೇಕು, ಚೆನ್ನಾಗಿರ್ಬೇಕು ಅಂತ ಬೆಂಗಳೂರಲ್ಲಿ ಯಾವಾಗ್ಲೂ ಇರ್ಬೋದಾಗಿತ್ತು. ಈಗ ಇರೋರು ಇವತ್ತೆಲ್ಲ ಮಾಜಿ ಡೆಪ್ಟಿ CM ಅವರು ಇವರೆಲ್ಲ ನನಗೆ ಜೂನಿಯರ್ಸ್ ಅವರೆಲ್ಲ. ಆದ್ರೂ ಅವಕಾಶ ಸಿಕ್ತು, ಅವ್ರು ಮುಂದ್ ಬಂದ್ರು. ನನ್ಗೆ ಹೋರಾಟದಲ್ಲಿ ಇಲ್ಲಿಗೆ ಇಷ್ಟಾರು ಸಿಕ್ಕಿದ್ಯಲ್ಲ, ಅದಕ್ಕೆ ನನ್ನ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನ ನಾನು ಹೇಳ್ಬೇಕು. ನನ್ ಗಾಡ್ ಫಾದರ್ಸ್ ಯಾರು ಅಂದ್ರೆ ನನ್ನ ಕ್ಷೇತ್ರದ ಮತದಾರ, ನನ್ನ ದೇವರು. ಎಸ್ ಸರ್, ಎನಿವೆ ತುಂಬಾ 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 ಧನ್ಯವಾದಗಳು ಸರ್, ಅವಕಾಶ ಮಾಡಿಕೊಟ್ಟಿದ್ದೀವಿ. ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನ ನೋಡಿದ್ವಿ. ಮಂಜು ಅವರು ವಾಲೆ ಮಂಜು ಅಂತ ಪ್ರೀತಿಯಿಂದ ಕರೀತಾರೆ ಅವ್ರನ್ನ. ಎಷ್ಟು ಜನಾನುರಾಗಿ ಅನ್ನೋದನ್ನ ನೀವು ಕೂಡ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ದಯವಿಟ್ಟು ಕಾಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ ಕ್ಷೇತ್ರದ ಸಮಸ್ಯೆ ಏನಂತ ಅದು ಅವ್ರಿಗೂ ತಲುಪುತ್ತೆ. ಎನಿವೆ, ಥ್ಯಾಂಕ್ ಯು ಸೊ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.